ಅಸ್ಲಾಮಲೈಕುಂ. ತಿರ್ಸಲ್ಪಟ್ಟೆ ಎಲ್ಲ ನಗಲೆ ಸಹೋದರಮಾರೆ, ಸಭಾಗಣತೆ ಒಲ್ಗೋಲೆನಿಕೆಲ್ಲ ಸಹೋದರಿಮಾರೆ, ಸಮಯ ಬಾರಿ ಮೀರಿಟ್ಟುಂಡು 1:30 ಗಂಟೆಗೆ ನಂಡೆ ಕಾರ್ಯಕ್ರಮ ಶೆಡ್ಯೂಲ್ ಪ್ರಕಾರ ತೀರೋನಾಯ್ತು. ರಫೀಕ್ ಮಾಸ್ಟ್ರೆ ಮೇಲ್ತೆನೆಗೆ ಪತ್ತನಾಯ್ತು. ಆಯಂಗ ஒரு தெல்லு லேட் ஆயிசபோலு ನಾನು ರಫೀಕ್ ಮಾಸ್ಟ್ರೆ ಸಮಯದಲ್ಲಿ ಮುಂದೊಂಡಲ್ಲ. ನಾನು ಈ ಪ್ರೋಗ್ರಾಮ್ல ഒരു പ്രോജക്റ്റ് ഇട്ടിട്ട് കുറെ വീഡിയോ ഞങ്ങളെ മക്കൾ കാട്ടോണിട്ട് അതിനെ ഞങ്ങളോട് ക്യാൻസൽ ആക്കി വെച്ചു. നിങ്ങളുടെ ബെൽച്ചിനെസ് പോലെ അത് കാട്ടിയിട്ട് പ്രയോജനമില്ല. പിന്നെ ജന്മൂന്ന് ദിവസത്തെ കെട്ടാക്കിയിട്ട് ഒരു ಗಂಟೆಗೆ 1 ನಿಮಿಷ ಮೀರಾತ പോലെ ನನ್ನ ಕಾರ್ಯಕ್ರಮത്തെ ನಿಪ್ಪಾಟಕ್ಕೆ ನಾನು ಕೋಶಿಶ್ ಹಾಕಿದ್ರೆ ಚೆನ್ನೆಂಗಿ ರಫೀಕ್ ಮಾಸ್ಟರ್ ಆಯಲು ತಯಾರಾയിട്ട് ಬಂದರೆ പിന്നോടെ നിസ്കാരത്തെ ടൈമിൽ ഒരു ബ്രേക്ക് കൊടുക്കുക എനിക്കത്തെ ಕಾರ್ಯಕ್ರಮ ഉണ്ട്. ಹಂಗೆ ಸಮಯ ನಕ್ಕೆ 1 ಗಂಟೆ ಅದ್ರ 2 ಮಿನಿಟ್ ಮುನ್ನಲ್ಲಿ ನಿಪ್ಪಾಟ್ರೆ ಎಲ್ಲ ഒരു ರಿಕ್ವೆಸ್ಟ್ ಉಂಟು. ನಿಂಗ ಮಕ್ಕ ಚೊನ್ನಾಲ್ ಮರು ಬೇರೆ ಬೇರೆ ದೂರത്തെ ರಾಯത്തെ ಬಂದ್ರ ನಿಂಗ ഒരു മൂലയിൽ വെച്ചിട്ടുണ്ടെങ്കിൽ ഞങ്ങൾ ഒരു ഭാഷಣ ആക്കിയെങ്കിൽ ഇതൊരു വ്യർത്ഥ പ്രയത്നവും. 50% ഫലക്ക കാത്തുക പോണ്ടു, ಇನ್ನೊರು 25% ಅವತ್ತು ಪೋಂಡೆಡ್ತೋಲೈಕು, ಇನ್ನೊರು 25% നാല് സ്വഭയ്ക്ക് എനിക്കുമ്പ കംപ്ലീറ്റ് പോയിട്ട് ഞങ്ങൾ മുന്നിലങ്ങനെയുള്ള അങ്ങനെ നാലാവിടെ സാധ്യത ഉണ്ട്. ഒരു ഇത്ര വലിയ ഒരു ಕಾರ್ಯಕ್ರಮ ಫ್ರೆಂಡ್ಸ್ ಫಾರ್ ಪುವರ್ ಹಾಕಿಟ್ಟು ನಿങ്ങളെല്ലാരും വിളിച്ചിട്ട് കൂട്ടിയിട്ട് ഇത്രയെല്ലാം മെഹനത്ത് ബന്നേക്ക് ഒരു 10% ആയിരുന്നു പ്രയോജനം ഞങ്ങൾക്ക് കിട്ടും. വയസ്സതിൽ ഒരു റിക്വസ്റ്റ് ആക്കರೆ ಫ್ರೆಂಡ್ಸ್ ಫಾರ್ ಪುವರ್ಲಿ ಉಲ್ಲನಿಕೆತ್ತೆ ನಗಲೆ ಮೂಪಮಾರು ಆರುಳ್ಳಾರ ಹಂಗಾರ್ಗೂ ಇದಿಲ್ಲಿ ತಾರತಮ್ಯ ಭೇದ ಭಾವ ಚೊಲ್ಲದು ಇಲ್ಲ ಅಂತ ನನಗೆ ಮುನ್ನಲ್ಲಿ ಗೊಂತುಂಡು. ಆಗ ಬೇರೆ അങ്ങനെ ಬಡವರ ಬಂಧು, ಬಡವರಿಗಾಗಿ ಸ್ನೇಹಿತರು ಚೊಲ್ಲನಿಕೆತ್ತವರು പേര് സരു, പിന്നെ ಸ್ಮೈಲ್ ಗಿವ್ ಹೋಪ್ ಚೊಲ್ಲದ ನಗಲೆ ಮೇಲ್ಬರಹ ಐಸಬಲ್ ನಾನು ನಗಲೆ ಮೆಂಬರ್ಮಾರ್ ಆರಾಂಗಿ ಇನ್ನೆಂಗೆ ನಗಲೆ ಮಕ್ಕ ಕೂಡ ಶುರು ಕೊಡು ಜಾಗ ಹಾಕಿ ಕೊಡ್ಕೊಂಡು ಮಕ್ಕ ಆರೆಲ್ಲ ಸ್ಟೂಡೆಂಟ್ಸ್ ಮಾರು ಬಂದ್ರೆ ನೀವೆಲ್ಲ ಊಡ್ತೇವೆ ತೊಡಗೋಣ. ಈ ಇಡೀ ಕಂಪ್ಲೀಟ್ ಇದ್ರೆ ನಿಂಗೆ ಭರ್ತಿಯಾಗಿರ್ತಾರೆ ನೋಡಿ ಕೇಳ್ಕೊಂಡಿಲ್ಲ. 6 ಪೇರೆಂಟ್ಸ್ ಬಂದ್ರು നിങ്ങൾ പ്ലീസ് ഇപ്പുറത്തിൽ പറഞ്ഞു. ഒരു 2 മിനിറ്റിൽ നിങ്ങൾ ഇരിക്കുന്ന വ്യവസ്ഥ ആക്കി തന്നെ സമയ ಭಾರಿ ಅಮೂಲ್ಯമായത്. ಕುರ್ಸೊಂದು നിങ്ങൾ ರಗಲಾಕೋತೀರಾ, ಕುರ್ಸರಿಂದ ಅಸ್ತವ್ಯಸ್ತ ಹಾಕೋಗ್ತೀರಾ, ഒരു ചെറിയ സൗണ്ട് ಕೂಡ ಕುರ್ಸು ಫ್ರೆಶ್ ಔಟ್ ಬೇಕೊಡು. ನೋಕರು കുറെ ಪೇರೆಂಟ್ಸ್ ಮಾರು ಬಂದ್ರು. ನಾನು ಸಂಸ್ಥೆಯ ಬಗ್ಗೆ ನೇರಾയിട്ട് ಚೊಲ್ಲೋನು ಆಯಂಗ ನನಗೆ ಪ್ರೆಸಿಡೆಂಟ್ ಚೊಂದ್ರು ಸಮಯ ಬಾರಿ ಕೊರಡಿನ ಸಭೆಯಲ್ಲಿ ನಾನು ಯಾರು ಚೊಲ್ಲೋಕೊಂಡ್ಲೆ ஒரே பழக்க சொல்ற ஏதே இன்ஃப்ளூயன்ஸ் ஏதே பிரபாವ ஏதே ವಶೀಲಿ ಬಾಜಿ ಇಲ್ಲ అంటే ஒரு ಫಲಾನುಭವಿರೆ ಸೆಲೆಕ್ಷನ್ ಹಾಕಿರನಿಕೆ ಒಂದು ಸಂಸ್ಥೆ ಇಟ್ಟಿಕ್ಕರು FFP. ಅದು ಕೊಡ್ಕೊಂಡುಂಟಾಯಂಗ ನಾವು ಕೊಡ್ಕರಾರು ಕೊಡ್ಕಿಲ್ಲ ಚೊಂದಂಗೆ ಇನ್ನು 6 ಚೊಂದಂಗೂ ಕೊಡ್ಕಿಲ್ಲ. am I right president sir? yes. ಅತ್ರ ಬಂತು ನೆಮೈ ಜೆಂಡಾ ಮದು ಎಲ್ಲ ಚೊಂತಾಯಿಲ್ಲ ಪ್ರೆಸಿಡೆಂಟ್ ಆಂಬ್ಯುಲೆನ್ಸ್ರೆ പിടിച്ച്, കിറ്ററെ പിടിച്ച്, പഠിപ്പുരെ പിടിച്ച്, ഫുഡിനെ പിടിച്ച്, ಎಲ್ಲ ರಿಕ್ಷತೆ പിടിച്ച്, ಅಗತ್ಯ പിടിച്ച്, ಅಂಗಡ್ರೆ പിടിച്ച് ಎಲ್ಲ ಹಾಕಿರೋರು. ಅಪ್ಪ ಅದ್ರ பிறகு ನಾನು ರಿಪೀಟ್ ಹಾಕೋಕೊಂಡ್ಲೆ நான் ஒன்னே சொல்றேன், இதுக்கு நைச்சொண்டு எனக்கு இப்போ எத்தனை மெம்பர்மார் உள்ளாரு, பரப்பில் உள்ளாரு, கூட உள்ளாரு, அங்கே படிச்சவನು ಆಫ್ಯತ್ರು ಹಾಗಾಗಿ ನಲ್ಲದಾಯ ನೈಪು ಅಂದ್ರೆ என்ன ನೈಚೊಂಡು உள்ளಾರ ಆಮೇಲೆ ನೈಪುಲು 300-500 ವರ ಜಂಬೇರ ಕಂಡರ ಅದು ಏನು ಕೊಡ್ಕೋಗಿಲ್ಲ എനിക്കെತ್ತೆ ತೌಫೀಕಿರೆ ಪಡಿಸೋನು ಕೊಡ್ಕೊಟ್ಟು ಮಾತ್ರ ದೂರ ನೋಡಿಲ್ಲ. ಮಕ್ಕಳೇ ನೋಡಿ, ನಿಮ್ಮನ್ನ ಇವತ್ತು ಯಾಕೆ ಕರೆದಿದ್ದಾರೆ? ಸ್ಟೂಡೆಂಟ್ಸ್ ಯಾರೆಲ್ಲ ಈ ವರ್ಷ 10th ಕೈ ಎತ್ತಿ. ಈ ಸಲ 10th SSLC ಸರಿ ಎತ್ತರು ಕರಿ ಚಂಗಿ ಹಾಕೋತೀರಾ. ಬಾರಿ ಕೊಸರು ವಿಷಯ ನಿಂಗೆ ಪಕ್ಕದಲ್ಲ ಎತ್ತಿದುಂಡಲ್ಲೇ ಬಾರಿ ಕೊಸರು ಪತ್ತ. ಓಕೆ, ಫಸ್ಟ್ ಪೀಸ್ ಯಾರೆಲ್ಲ ಉಳ್ಳಾರು ಮಕ್ಕಳೇ? ಫಸ್ಟ್ ಪೀಸ್ ಓಕೆ, ವೆರಿ ಗುಡ್. ಸೆಕೆಂಡ್ ಪೀಸ್ ಯಾರೆಲ್ಲ ಉಳ್ಳಾರು ಮಕ್ಕಳೇ? ಸೆಕೆಂಡ್ ಪೀಸ್ ಯಾರೆಲ್ಲ ಇದ್ದೀರಿ? ಗುಡ್, ವೆರಿ ಗುಡ್. 9th ಯಾರೆಲ್ಲ ಉಳ್ಳಾರು? 8th ರೇ ಮಕ್ಕ. 7th, 6th, 5th, 4th, 3rd, 2nd, first standard, very good. ಬಾ ಪೆಣ್ಣು ಕೂಡ ಬಮ್ಮ ಬಾರಿ ಅವರು ಬಾರಿ ಅವರು ರಾಹತ್ ಅವಡು ನಿಂಗೆಲ್ಲ ನೋಡ್ಕೊಂಡ ಕೇಕ್ರೋದಂತ ಫಲ ಕರ್ತಾವಿಡ ಭಾರಿ ಒಂದು ಖುಷಿ ಆಗ್ತಾ ಇದೆ.
ಇಷ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದು PUC ತನಕ ಡಿಗ್ರಿ ತನಕ ಓದ್ತಾ ಇರತಕ್ಕಂಥ ಮಕ್ಕಳೆಲ್ಲರೂ ಕೂಡ ನಮ್ಮ ಒಂದು ವೇದಿಕೆಯಲ್ಲಿ ಸಿಕ್ಕಿದ್ದಾರೆ. ಮಕ್ಕಳೇ, ಯಾರು ಡಿಗ್ರಿಯಲ್ಲಿದ್ದೀರಿ? ಫಸ್ಟ್ ಇಯರ್ ಡಿಗ್ರಿ, ವೆರಿ ಗುಡ್. ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಡಿಗ್ರಿ, PG ಅವರಿದ್ದಾರ? ಪೋಸ್ಟ್ ಗ್ರಾಜುಯೇಷನ್, ME, MCom, MSc ಇಲ್ಲ? ಓಕೆ. ಈಗ ಇನ್ನು ಆಚೆ ಈಚೆ ತಿರುಗಬೇಡಿ, ಅಪರ ಇಪರ ನೋಕಂಡ ಅಟೆನ್ಷನ್ ಡೈವರ್ಟ್ ಅವರು, ಗೊತ್ತಾಯ್ತಾ? ನಂದೆ ಪಲಕತೆ ಕೇಕೋರು, ನಂದೆ ನೋಕೋರು. ನಿಂಗೆ ಅಪರ ಇಪರ ಸೌಂಡ್ ಆಯ್ತು ಬಿಡ್ಚಿ ತೆಂದು ಕೇಕಂಡ ಅಪರ ಹಬ್ಬ ಉಮ್ಮ ಬಂದರಾರು ಉಲ್ಲರ ಇಲ್ಲೇ ಎಂದು ಚಾಲೋಚನೆ ಕಂಡ ಉಲ್ಲರಂಗ ಅವ ನೋಕೋರು ಪಡಿಪು ಚೆನ್ನಾಗಿ ಅಂದ್ರೆ ಮಕ್ಕಳೇ. ഞങ്ങളുടെ ജില്ലയിലെ മൂലമൂലകളിലെ തെരഞ്ഞെടുക്കത്തെ നല്ല സ്വഭാവത്തെ മക്കളായിട്ടിക്കറ് ഉടകിണ്ട് പിലിച്ചിരി. മക്ക 1000 ಗಟ್ಟಲೆ ಉಂಟು, ಲಕ್ಷ ಗಟ್ಟಲೆ ಉಂಟು ಅಲ್ಲೇ ಮಕ್ಕ ಅಲ್ಲೇ. ಕೇವಲ ಸೆಲೆಕ್ಟ್ ಮಾಡಿ ನಿಮ್ಮನ್ನ ಇಲ್ಲಿಗೆ ಕರೆದಿದ್ದಾರೆ. ಭಾರಿ ದೊಡ್ಡ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ಇಲ್ಲಿ ಅಡ್ಯಾರ್ನ ಈ ಬರಕ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಒಂದು ಪ್ರೋಗ್ರಾಮ್ ಆಗ್ತಾ ಇದ್ದಾರೆ ಶಿಕ್ಷಣದ್ದು. ಈಗ ಬೆಳಿಗ್ಗೆ ಮಂಗಳೂರಿನಲ್ಲಿ ಕೂಡ ಒಂದು ಇಂಥದ್ದೇ ಕಾರ್ಯಕ್ರಮ ಆಗ್ತಾ ಉಂಟು. ಭಾರಿ ದೊಡ್ಡ ಗಂಭೀರವಾದಂಥ ವಿಷಯ ಇತ್ತು. ಮಕ್ಕಳನ್ನ ಶಿಕ್ಷಣದಲ್ಲಿ ತರಬೇತುಗೊಳಿಸಿ ಒಳ್ಳೆಯ ಮಕ್ಕಳನ್ನಾಗಿ ಮಾಡಿ ದೇಶಕ್ಕೆ ಕೊಡುವಂತ ಒಂದು ಪ್ರಯತ್ನದ ಒಂದು ದೊಡ್ಡ ಹೆಜ್ಜೆ ಇದು FFP ಅಳವಡಿಸಿರೋದು. ನಿಮ್ಮ ದೂವ ಅವಶ್ಯಕತೆ ಇದೆ. ನಮ್ಮ ದೂವಕ್ಕಿಂತಲೂ ಮಕ್ಕಳ ದೂವ ಭಯಂಕರ ಪ್ರಭಾವಶಾಲಿ, ಇನ್ಫ್ಲೂಯೆನ್ಸ್. ಅಲ್ಲಾಹನು ಹೆಚ್ಚು ಸ್ವೀಕಾರ ಮಾಡಬಹುದಾದಂತ ಒಂದು ವರ್ಗ ಅಂದ್ರೆ ನೀವದು. ನೀವು ಮನಪೂರ್ವಕವಾಗಿ ನಿಮ್ಮ ಇಲ್ಲಿ ಕೆಲವರು ಬಂದಿದ್ದಾರೆ ನೋಡಿ, ವೀಲ್ ಚೇರ್ ಅಲ್ಲಿ ಬಂದಿದ್ದಾರೆ, ಕೆಲವರು ಬೇರೆಯವರ ಸಹಾಯದಿಂದ ಬಂದಿದ್ದಾರೆ, ಕೆಲವರು ಆಂಬ್ಯುಲೆನ್ಸ್ ಅಲ್ಲಿ ಬಂದಿದ್ದಾರೆ. ಇವರಿಗೆ ನಿಮ್ಮ ಒಂದು ಸರಿಯಾದ ದೂವ ಸಾಕು. ನಂಡೆ ಅಬ್ಬಡೆ ಸೀಕರೆ ಪಡಚೋನೆ ನೀನು ದೂರ ಹಾಕೊಂಡು ಸೊನ್ನೆಂಗೆ ಅದರ വലിയൊരു ಡಯಾಲಿಸಿಸ್ പോലെ വർക്കാക്കും. നിങ്ങൾക്ക് ഒന്നുമില്ല മക്കൾ, നിങ്ങൾക്കായിട്ടെങ്കിൽ അബ്ബമ്മ ദൂരം നോണ്ടേക്കാറ് ജാവും പോലും. നന്റെ മോണ്ട് അങ്ങനെ ആക്ക്, നന്റെ മോലെ ഇങ്ങനെ ആക്ക്, നന്റെ മോലെ നല്ല മാപ്പിലേക്ക് ഇട്ടിട്ട് നന്റെ മോൾക്ക് നല്ല സ്വറകിട്ട് ഈ ജണ്ട് ദൂര അബ്ബമ്മ ആക്കിയോണ്ടേക്കാറ്. ചൊല്ലില്ല ചൊല്ലില്ല. ಬಟ್ ನೀಗ ಅಬ್ಬಮ್ಮಗ ದೂರ ಅಂದ್ರಲ್ಲ, நீங்க ಅಬ್ಬಮ್ಮಗ ದೂರ ಅಂದ್ರಲ್ಲ, ஒரு அவத்தில் ஒரு கிட்னி பேஷண்ட் உண்டு கண்டெங்கி ಅಥವಾ ಅವತ್ತಿಲ್ ஒரு ಅಂಗವಿಕಲ ಎಂದಾಯಿತು ಕೈ ಕಾಲು ಎಂದ നടക്കുകാവത്ത ಪರಿಸ್ಥಿತಿಯಲ್ಲಿ ಉಂಟು ಕಂಡೆಂಗಿ ನೀಗಲೇ ഒരു ದೂವಮೈ 50% ಅಗಲ ಸೀಕ್ರ ಸುಮಾರಾಕೋ. ನೀಗಲೇ ഒരു ಫಲಕಮೈ 50% ಅಗಲ ಸೀಕ್ರ ದೂರಕ್ಕೂ. ಓಕೆ ಅಲ್ಲೇ ಕಿಡವು? ಓಕೆ ಅಲ್ಲೇ? ಎಸ್. ನೀಗಲೇ ಉಮ್ಮಗೆ ಪನಿ ಬಂದೆಂಗೆ 50% ಮಾತ್ರ 50% ಟಾನಿಕ್ ಆಯ್ತಿಕ್ಕರು. ನೀಗ போயிட்டு ಉಮ್ಮಗೆ ಕೊಡ್ಕರು ஒரு ಗ್ಲಾಸ್ ಬೆಚ್ಚ ತಣ್ಣಿ. நீங்க கொடுத்துறாரா? கொடுத்துட்டல. நாங்க உமக்கு பனி வந்தெங்க தோசை ஆயிட்டல, ಅಪ್ಪ ಇಲ್ಲ, ಬಿಸ್ಕುಟ್ ಇಲ್ಲ, ಬೇಕರಿ ಇಲ್ಲ, ತಿಂಡಿ ಇಲ್ಲ ಮತ್ತು ಅಂಬವ ಮಾಡೆ ಮೇಲ್ ಕೀಲಾಕ್ರ ಹೊರತು ಹಬ್ಬ ಉಮ್ಮಗೆ ಪನಿ ಬಂದಪ್ಪ ನಂಗೆ ಅವ್ರ ಗ್ಲಾಸ್ ತಣ್ಣಿ ಕೊಡ್ಕೋದು ನಂಗಲ್ಲಿ ಪುರ್ಸೊತ್ತಿಲ್ಲ. ಚೆನ್ನಾಗಿ ಪೆಣ್ಣು ಮಕ್ಕ ಆಣು ಮಕ್ಕ ಮೊಬೈಲ್ ಮುಗಿಟ್ಟಿಲ್ಲ, ನಂಗೆ ಕಂಪ್ಲೀಟ್ ಮೊಬೈಲ್ ಇಲ್ಲ. ನಾನು ಕೂಡ ஒரு ചെറുക്കരെ നോക്കി, ഞങ്ങളെ BS ഷർഫുദ്ദീൻ സാബ് അയാൾ പ്രിൻസിപ്പാൾ കൊടുത്ത അയാൾ ബാർബിലെ വിദ്വാംസ, അയാൾ ഇന്റർനാഷണൽ ലെവലിൽ സ്പീക്കർ. അയാൾ 4 പലക്ക് പറയുമ്പോൾ 6 ജണ്ട് 3 മക്കൾ മൊബൈലില്ല. ഇപ്പോൾ കുറെ മക്കളുടെ കയ്യിൽ മൊബൈലുണ്ട്. നിങ്ങൾ ഇബ്ലീസിനെ കിസൽ വെച്ചിട്ടുള്ള നന്റെലും ഉണ്ട് മൊബൈൽ. അതൊരു ഇബ്ലീസ് ആയിട്ട് ಅದಕ್ಕೆ നിങ്ങൾ 3 ದಾರ ಇಟ್ಟೋಂಡೇ ಬೇಕು, ಕಂಟ್ರೋಲ್ ಇಟ್ಟೋಂಡೇ ಬೇಕು. ಇല്ലെങ്കിൽ ಅದರ ದಾಸ ಆವಡವನ, ಅದರ ಗುಲಾಮ್ ಆವಡ ಸಾಧ್ಯತೆ ಉಂಟು. ಅಪ್ಪ ಇಂದು ಈ ಮಕ್ಕ ನಿಂಗಲ ಕೈಲು ಅವತ್ತಲು ಮೊಬೈಲ್ ಒಂದು ಜಂಡು ಉಂಡು ಕಂಡಂಗೆ ನೀವು ಅದರ ಕಂಟ್ರೋಲ್ ಹಾಕೊಂಡು ಫಸ್ಟ್ நீங்க அப்பாவுமா அவுத்துலார உஷாரில் சொன்னீங்க. நீங்க ചെറിയൊരു ദൂരക്കും ഒരു ചെറിയ അവിടെ 6 വാക്കിംഗ് സ്റ്റിക്കിൽ ಬಂದಿರೋರು അങ്ങനെ ವಾಕಿಂಗ್ ಸ್ಟಿಕ್ കൊടുക്കവോ പിടിക്കവോ നിങ്ങൾ ಹೆಲ್ಪ್ ಹಾಕೊಂಡು വീൽ ചെയർ ഇങ്ങനെ ഊഞ്ചോണ്ട് പോണത് നിങ്ങൾ ജണ്ട് കൈറ് കൊടുക്കും. ഇത്ര കൊടുത്തെങ്കിൽ അങ്ങനെ 25-30-40% സീക്കുണ്ടല്ലേ, അതിലെ റാഹത്തോടറാണ്, വലിയ റാഹത്തോട്. ഇത് നിങ്ങൾ എന്തുതങ്ങ അല്ലെ ഈ തരബേത്തിൽ പിന്നെ പരിവർത്തനമാവും, ಚೇಂಜಸ್ ಆವು. പഠിപ്പ് ചെന്നെങ്കിൽ ಅಂದ್ರೆ ಶಿಕ್ಷಣ ಚೆನ್ನೆಂಗೆ ಅಂದ್ರೆ ಜಂಡು ಶಿಕ್ಷಣ ನಂಗೆ ಎಡ್ತೊಂದಿಲ್ಲ. ನೀವೆಲ್ಲ ಮದರಸತ್ತಿಗೆಲ್ಲ ಪೋಂಡರು, ಶಾಲೆಗೆ ಪೋಂಡರು. ಮದರಸ ಆವಟ್ಟು, ಶಾಲೆ ಆವಟ್ಟು, ಕಾಲೇಜ್ ಆವಟ್ಟು പഠിപ്പിನ ಉದ್ದೇಶವಲ್ಲೇ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್, ಸರ್ವತೋಮುಖ ಅಭಿವೃದ್ಧಿ. ഒരു കിടാവരെ സർവതോമുഖ അഭിവൃദ്ധി. പറക്കുമ്പോ മക്കളെല്ലാം ഒരേ പോലെ ഇക്കറാറ്.
ಬೆಲಿಯಾಯಿಲ್ പിന്നെ ഞങ്ങളിൽ ಬೇರೆ ಬೇರೆ ರೀತಿ ಬೇಂಡತ್ತೆ ಬುದ್ಧಿ, ಬೇಂಡತ್ತೆ ಭಾಷೆ, ಬೇಂಡತ್ತೆ ಆಲೋಚನೆ ಎಲ್ಲ ಬಂದೋಂಡಿಕ್ಕರು. ಆ ಸರ್ಬತ್ತೆಲ್ಲ ಇಪ್ಪ ಕೊಡ್ಕೋಪೋಂಡ ಪ್ಲೀಸ್, ಇಪ್ಪ ಸರ್ಬತ್ ಕೊಡ್ಕಂಡ ಮಕ್ಕಳು ನಂಗೆ ನೋಂಬು ನಾಲ್ಲು ಸೊಬೇಡ ಅಸರ್ತೋಲ್ಲ ಪೈ ಚಿಕ್ಕದಕ್ಕಿರ ನಂಗೆ ಓರು ಸಮಸ್ಯೆ ಬಂಡ್ಲೆ ಎಲ್ಲ ಹೆಲ್ಪ್ ಸರಿ ಇಕ್ಕರು ನಂಗಲ್ಲದು. ആർക്ക് ബയർ നമ്പലവും ഇല്ല, ആർക്ക് നടു നമ്പലവും ഇല്ല. അല്ല കലവർ സാർ, am I right? Yes. അപ്പോൾ ഒരു സർബത്തിൽ തൊട്ടിട്ട് ആരും ജീമ പോണതും ഇല്ല, ഒരു സർബത്ത് തൊട്ടിട്ട് ആരും ജീമ ഒലിಯೋದಿಲ್ಲ. ದಯಮಾയിട്ട് ನಾನು ಕೇಳ್ಕರೆ ನೀವು ಎಲ್ಲರೂ ಇತ್ರ ದೂರಕ್ಕೆ ಬಂದರೆ ಸೇವ್ ಹಾಕ್ಯನಿಲ್ಲ. ತೆಲ್ಲು ಸರ್ಬತ್ರ ನಂಗೆ ಉಚ್ಚ ಕೊಡ್ಕುವ ನಂಗೆ ಅಂದ್ರೆ ನಂಗೆ ಎಲ್ಲ ನಗಲ್ಲಿ ತಿನ್ನರಿಲೇ ಬೋಂಡು, ನಗಲ್ಲ ಸೀಖ ಸಂಕಟವಲ್ಲೇ ತಿನ್ನರಿಲೇ ಇಲ್ಲ, ಇಡೀ ದುನಿಯಾವಲ್ಲೇ ನಂಗೆ ತಿನ್ನ ಅದು ತೆಲ್ಲು ಕಂಟ್ರೋಲ್ ಹಾಕೋ. തണ്ണി വേണം കൊടുക്കോളൂ, തെല്ല് താകാൻ എന്ന് പേടിക്കണം നീ എന്താവില്ല. ഓൾറൗണ്ട് ഡെവലപ്മെന്റ് ഓഫ് ചൈൽഡ് ഒരു കിടവരെ ഓൾറൗണ്ട് ഡെവലപ്മെന്റ് ആക്രേജ് ഉള്ളത്. എന്ത് ഓൾറൗണ്ട് ഡെവലപ്മെന്റ് ആക്രേജ് ഉണ്ടെങ്കിൽ ഈ കിട ഇവിടെ ഉണ്ട്. കലവ് ചൊല്ലത് തീര, ഡോങ്കി ಹಾಕೋದು ತೀರ, ಆರದ ಪೈಸೆ ವಸೂಲಿ ಹಾಕಿಟ್ಟು ರಾಯ ಬಿಡೋದು ತೀರ, ಗಾಂಜೆತ್ತು ಬಲಿಕೋದು ತೀರ, ಸಿಗರೇಟ್ ಬಲಿಕೋದು ತೀರ, ಆರೆ ಪೆಣ್ಣು ಮಕ್ಕಳ ವಂಚನೆ ಹಾಕೋತೀರಾ, ಮೋಸ ಹಾಕೋತೀರಾ. ಇದೆಲ್ಲ ನಂಗೆ ಪಡಿಪಟ್ರೆ, ಇದೆಲ್ಲ ನಂಗೆ ಉದ್ದೇಶ ಪಡಿಪುರ ಉದ್ದೇಶ ಮದರಸತಿಗೆ ಎಂದು ಕಡ್ತಾರೆ, ಶಾಲೆದಿಗೆ ಎಂದು ಕಡ್ತಾರೆ, ಎಂದ್ರೆ ಉದ್ದೇಶ ಇಟ್ಟಿಕ್ರೆ ಬರ್ದೇ ಬೈಟ್ ಅವತಿಲಿ ಪದರ ಹಾಕ್ರೆ ಕೌಡೆ ಬೈಟು ಪದರ ಹಾಕಟ್ಟು ಎಂದು ಕಡ್ತಾರೆ. ನನ್ನ ಮಕ್ಕಳೇ ನೋಡ್ರಿ, ಈ ಕಿಡ ಒಂದು ಚಂದತ್ತು ಚೆರ್ಕ ಓಣಿಗೂ ಕರೆಕ್ಟ್ ಪಡಿಪು ಒಣಗೊರು ತರಬೇತಿ ಕಿಟ್ಟಿಂಗ್ ಓನೆ ನಾಳೆ ಫ್ರೆಂಡ್ಸ್ ಫಾರ್ ಪುವರ್ ಪ್ರೆಸಿಡೆಂಟ್ ಓನೆ ಫ್ರೆಂಡ್ಸ್ ಫಾರ್ ಪುವರ್ ನಡಪಾಟ್ರೆ ಇದೇ ಕಿಡಾವು ಆಸೆ ಉಂಡ ಇಲ್ಲ ನಿಕ್ಕೆ ಉಂಡು ಮಕ್ಕಳು ಉಂಡಿದವನು ಆಸೆ ಉಂಡು. ಇತ್ರ ಚಿರ ಕೆಡವಾಗ ಆಸೆ ಉಂಡು ಎನ್ನುವಂಗೆ ಎಲ್ಲಾ ಮಕ್ಕಳಿಗೂ ಆಸೆ ಉಂಡು. ಹಂಗ ಬೇರೆ ಬೇರೆ ಕಾರಣത്തിൽ പെരുപ്പത്തിട്ട് ನಂಗೆ ಓಡೆಗೆ പോണಂಗ ಓಡೆಗೆ പോയിട്ട് ಕಾಸರಗೋಡು പോണ്ടಂಗ ಬೀಚ್ ಓಡ್ಲಿಲ್ಲ ನನಗೆ ಪರಿಸ್ಥಿತಿ ಅವಳು ಅದನ್ನ ಹೋಗ್ತೀರ ಎಲ್ಲ ಮಕ್ಕಳು. ನಾನು ಎಲ್ಲರ ಉದಾಹರಣೆ ಚೊಲ್ಲೋಪೋಣಿಲ್ಲ, ഒരു കിടാവರ ಉದಾಹರಣೆ ಚೊല്ಲೆ. ಈ കിടാവ് ಸಾಧ್ಯ ಉಂಡು ಕಂಡೆ ഇവിടെ ಬೆಚ್ಚನಿಕೆತ್ತು ಎಲ್ಲ ಮಕ್ಕಳಿಗೂ ಸಾಧ್ಯತೆ ಉಂಡು. ഇവിടെ എനിക്കെത്ത് പേരൻസ്മാർ നിങ്ങൾ ഗമനം എടുക്കണം. നിങ്ങളെ മക്ക അത് എങ്ങനെ വേണമെങ്കിൽ കേട്ട് അങ്ങ് ബ്രില്യൻ്റ് ആയിട്ട് ഈ ഭൂമിക്ക് ബണ്ടാറ് പഠിച്ചോന്ന് എല്ലാവർക്കും ഒരു മെതിൽ കൊടുക്കുക. മെതിലില്ലാത്ത മനുഷ്യജന്മത്തിൽ ഈ ദുനിയാവിലില്ല. എറുമ്പ് കാവട്ടെ, ഉച്ചു കാവട്ടെ, നായി കാവട്ടെ, പൈക്കാവട്ടെ, ആന കാവട്ടെ, മനുഷ്യനാർക്കാവട്ടെ, മെതിലുണ്ടാ അവൻ ബ്രില്യൻ്റ് ಅಂತ ಅರ್ಥ. അപ്പൊ ഈ കിടാവരെ നല്ല ಈ ದುನಿಯಾವು ഒരു നല്ല ಮನಸ್ಸಾയിട്ട് ಕಡುತ್ತಿರೋ ಉದ್ದೇಶ ಆಯ್ತಿಕ್ಕರು ഞങ്ങളുടെ പഠിപ്പ് ಶಿಕ್ಷಣತೆ ಉದ್ದೇಶ. അപ്പൊ ഇവർ എങ്ങനെ ഞങ്ങൾ എടുക്കണം? അപ്പൊ ഇത്രയെല്ല മക്കൾ ಶಾಲೆ പോണ്ടു, ಕಾಲೇಜಿಗೆ പോണ്ടു, ಮದರಸത്തിൽ പോണ്ടു, ಎಲ್ಲ ಬಾಯ್ಪಾಠ ಹಾಕ್ರು, ಭಾಷಣ ಹಾಕ್ರು, ಎಲ್ಲ ಹಾಕ್ರು. ಇನ್ನೆಂದು ಮಕ್ಕಳು ഞങ്ങളുടെ മക്കളുടെ തെരുവിൽ കൊണ്ടുകൊണ്ട് പേപ്പറിലും ഫോട്ടോ അങ്ങനെ അവൻ്റെ എടുത്തിട്ട് ഓടിയ ഓൻ്റെ എടുത്തിട്ട് ഓടിയ അല്ലേ അവിടെ പിടിച്ചാറ്. ഇവിടെ ഉണ്ട് മക്കള് ഞങ്ങളപ്പോ അങ്ങ് ദർസ് പോയിട്ടില്ലേ, ಶಾಲೆ പോയിട്ടില്ലേ, ಕಾಲೇಜ್ ഇപ്പൊ ഉണ്ട്. ഓൾറൗണ്ട് ഡെവലപ്മെന്റ് ഓഫ് ചൈൽഡ് ആയിട്ടില്ലേ, ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಆಯ್ತಲೇ. ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಸಣ್ಣ ಮಕ್ಕಳಿಗೆ ಅದು ಗೊತ್ತಿಲ್ಲ. ಹಿಂಗಾಗಿ ಗೊತ್ತಿಲ್ಲಪ್ಪ ಎಂದ್ರೆ ಆಲ್ರೌಂಡ್ ಗೊತ್ತಿಲ್ಲ. ಬಟ್ ഇവിടെ ಬೆಚ್ಚರಿಕೆ SSLC PUC പിന്നെ ಮೇಲ್ಪಟ್ಟ ಮಕ್ಕಳಿಗೆ ನಿಮಗೆ ಗೊತ್ತುಂಟು. ನಿಮಗೆ ತಪ್ಪಾಕಿಯಾಗ ನಿಮಗೆ ಕ್ಷಮೆ ಕೊರಡಿ, ಹಿಂಗೆ ತಪ್ಪಾಕಿಂಗ್ ಕ್ಷಮೆ ಉಂಟು, ಮಾಪುಂಡು ಏನೋ ನಿಂಗೆ ಗೊಂತಿಲ್ಲ. ಹಿಂಗೆ ಗೊಂತುವಾಟ ಹಾಕೋಣ ಸ್ವರ ಇರೋದು ഇവിടെ ಬೆಚ್ಚರಿಕೆ ಹಬ್ಬ ಮಾರದು. ಇದು ನಿಂಗೆ ಗೊಂದು ನಿಂಗೆಲ್ಲ ತಪ್ಪಾಯಿಟ್ಟಿಕ್ಕು. அப்ப படிப்புரை நாங்க கொடுக்குறோன்னு உದ್ದೇಶ ஒரு நல்ல மனுஷாயிட்டு ಈ ದುನಿಯಾவுக்கு ಬಿಡ್ರೇತು. ஒரு நல்ல நாங்க மறைச்சுಕೊಂಡ பாதியில மறைச்சுಕೊಂಡ. ಎತ್ತರ ನಂಗೆ ಮೆಸೇಜ್ ಬಂದು ನೋಡೋಣ 40 ವರ್ಷ 38 ವರ್ಷ ಆಳ್ಫೆ ಮುಂದೆ ಉಂಡಿಲ್ಲ ಖುಷಿ. ಇಪ್ಪ ನಾನೇ ಮುಂದೆ ಉಂಡು. ಇನ್ನಲೆ ನಂಗೆ ಮಾಣಿಜುಳ್ಳ ರಾಯத்தில் ஒரு ಮನುಷ್ಯ ಸಂತೆಗೆ ಬಂದ ಮನುಷ್ಯ ಸಾಮಾನು ಎಡ್ಕೊಂಡು ಪೈಸೆ ಕೊಡ್ಕೊಂಬ ಪಡಕ್ ಕಂಡು ಬಂತು. ಮೆಸೇಜ್ ಬಂತು, ಕುಸಿದು ಬಿದ್ದು ಬಿಡುತ್ತ ಆಯ್ತು ತಿಂತು. ಕೊರಲ್ ಬಂದವರೆಲ್ಲ ಆಯ್ತು, ಇಂಡಿಗೆ ಮರಮ ಹೋಯ್ತು. ನಾಲ್ಕಲ್ಲಿ ಕುಟುಂಬತ್ತನ್ನು ಮರಕರು ಎಲ್ಲರ ಮರಕರು മറുഭൂമി കൊണ്ട് ബലിക്കറ പുണ്യ അവിടെ തിരിച്ചു. ഞങ്ങൾ അയാത്തിലിക്കുമ്പ ಜೀವತಿಲಿಕ್ಕುಂಬ ಆರೋಗ್ಯ ನಗಲ ಕೈಲಿಕ್ಕುಂಬ ಉಮ್ಮರು ನನಗಿಕ್ಕುಂಬ ನಗಲ ಮಕ್ಕಳಿಗೆ ಪಡಿಪು ಚೊನ್ನೆ ಎಂದ್ರೆ ಅಂತ ನಂಗೆ ಈ ಕಿಡಾಕು ಚೊಂದು ಕೊಡ್ಕೋಣ. ಎಂದಿಗಾಯ್ತು ಮೋನೆ ನೀನು ಮದ್ರಸತ್ತಿಗೆ പോണ്ടേ ചെന്നിട്ട് കേൾക്കണം. ಶಾಲೆಗೆ പോയിട്ട് ಎಂದ್ರೆ ಆಕೆ ചെന്നിട്ട് കേട്ടെന്നായി. നിങ്ങൾക്ക് ആർക്കും ഗണിത, വിജ്ഞാന, ഇംഗ്ലീഷ്, ഹിന്ദി, സംസ്കൃത, അറബിക് ಬರ್ನುಂಟಿല്ലേ? ഞങ്ങളെ മക്കളെ ഞങ്ങൾ കൊടുക്കുക സാധ്യത കാലി ചോദ്യത്തിൽ കേൾക്കുക സാധ്യത. പ്രശ്നം കേട്ടെങ്ങുമായി, മുണ്ടെങ്ങുമായി, കൈത്തൊട്ടെങ്ങുമായി അവന്റെ വെച്ചിട്ട് മുഖാമുഖിയായിട്ട് നിങ്ങൾ പലക്ക പറഞ്ഞെങ്ങുമായി പേരൻസ് അത്ര നിങ്ങൾ ആക്കിരം കണ്ടെങ്കിൽ
ഇവിടെ വെച്ച് കിട ഉണ്ടല്ലോ കൊണ്ട് ഞാൻ ഒരു ഉദാഹരണം ചെന്നല്ലേ അതേപോലെ എല്ലാ മക്കളും കൂടെ ഇങ്ങനത്തെ ആയിരം സംസ്ഥരെ പാവത്തങ്ങായിട്ട് സ്ഥാപനാക്കാൻ സാധ്യത ഉണ്ട് മാത്രമല്ല ഒരു 25 വർഷം പോകുമ്പോൾ ഇവിടെ സംസ്ഥರ ಅವಶ್ಯಕತೆ വേണ്ടില്ല ಫ್ರೆಂಡ್ಸ್ ಹೋರುಂಡು ಎಲ್ಲದಕ್ಕೆ ಸ್ವರ ಮೈಕಿಲ್ಲ ಎಂದು ಸ್ವರ ಇಕ್ಕಿಲ್ಲ ಎಲ್ಲರೂ ಸಶಕ್ತರಾಯಂಗೆ ಎಲ್ಲರೂ ಒಂಡೆ ಕಾಲದ ಮೇಲೆ ನಿಂದರಂಟು ಕಂಡಂಗೆ ನನಗೆ ಸೇವೆ ಹಾಕೋದು ಆಲಕ್ಕಿಟ್ಟಲ್ಲ ಅವಶ್ಯಕತೆ ಮೈಕಲ್ಲ ಸೊ ಇಂದು ನಿಂಗೆ ಬಂದನಿಕೆ ಮಕ್ಕಳು ಬದಲಾವಣೆ ಅವನು ನಂಗೆ ಚೇಂಜ್ ಅವರ ಇನ್ಶಾಲ್ಲ ನಂಗೆ ಚೇಂಜ್ ಅವರ ಬದಲಾವಣೆ ಅವರ ಎಂದ್ರೆ ಚೇಂಜ್ ಅವರ ನಿಂಗೆ ಬೆಡಕಾಯಿರಂತ ಅರ್ಥ ಅಲ್ಲ ಏನೂ ಇಂಪ್ರೂವ್ಮೆಂಟ್ ಅವಡ ಜೊಲ್ಲನಿಕೆ ஒரு விஷயத்தை நீங்க தலையில் வைக்கணும் ஜென்டால ரெஸ்பான்சிபிலிட்டி ಶಾರ್ಟ್ ಕಟ್ ನಾನು ಚೊಲ್ಲೋದಿಲ್ಲ ಜೆಂಡಾಲ ರೆಸ್ಪಾನ್ಸಿಬಿಲಿಟಿ ಉಂಟು ಒಂದು ಮಕ್ಕಳದು ಒಂದು ಪೇರೆಂಟ್ಸ್ ಅಲ್ಲ ಸರ್ ನಾನು ಇತ್ರದಲ್ಲಿ ಶಾಲೆ ಕಡತೊಂಡಿಲ್ಲ ಫೀಸ್ ಕೆಟ್ಟೊಂಡಿಲ್ಲ ಬಸ್ಸಲ್ಲಿ ಕಡತೊಂಡಿಲ್ಲ ಶಾಲೆಡಗಲ ರೆಸ್ಪಾನ್ಸಿಬಿಲಿಟಿ ಅಲ್ಲೇ ಅಲ್ಲಿ ನಂಗೆ ಪ್ರಶ್ನೆ ಹಾಕಿರಂಗಡೆ ನಿಮಗೆ ಎಂದು ನಂಗೆ ಕಡತಿ ಲಾಕ್ ಗಟ್ಟಲೆ ಫೀಸ್ ಕೆಟ್ಟರೆ 1000 ಗಟ್ಟಲೆ ಫೀಸ್ ಕೆಟ್ಟರೆ ಸ್ಕೂಲ್ ಬಸ್ಸಲ್ಲಿ ಕಡತ್ರೆ ಟೀಚರ್ಸ್ ಮಾರ್ಗ ಇದಂಗೆ ಅದು ಹಾಕ್ರೆ ನಿಂಗೆ ಹಂಗಲೆ ಅದು ಹಂಗಲೆ ಪಡಿ ಬೇರೆ ಹಂಗೆ ಡ್ಯೂಟಿ ಹಾಕ್ರೆ ಅಂಗಡಿ ಅವನು ನಂಗೆ ಪೈಸೆ ಕೊಡ್ತೇನೆ ಸಾಮಾನು ತಗೊಂಡು ಅದು ಬೇರೆ ಪ್ರಶ್ನೆ ಅಲ್ಲೇ ಆ ಎಂದ್ರಲ್ಲ ಅವಡೆ ಎಲ್ಲ ಉಂಟು ನಲ್ಲದು ಉಂಟು ಬೆಳಕು ಉಂಟು ಬಿಸ ಉಂಟು ಎಲ್ಲ ಉಂಟು ಎಲ್ಲ ಇರ್ತೊಂಡು ಬಂದಿತ್ತು ಫುಡ್ ಹಾಕಿಂಗ ಅವಡ ಅವಲ್ಲೇ ನಂಗ ಶಾಲೆ ಕಾಲೇಜು ಅಥವಾ ಮದರಸತ್ತು ಕಡಪಿಂಗ್ ಮೈ ಅವಲೆ ನಂಗ ಆದ್ರೆ ಪ್ರತಿ ನಾಳು ಬಂದಿತ್ತು ಸ್ವರಾಕ್ರಣಕ್ಕೆ ಜವಾಬ್ದಾರಿ ನಿಂಗೆಲ್ಲ ಕೈಲುಂಟು ಎಂದ್ರ ಸ್ವರ ಹಾಕೋಣ ನೋಕರು ಒಂದು ಫಸ್ಟ್ ಆಯ್ತು ನಿಂಗೆ ಹಾಕೋಣ ಮಕ್ಕ ಕಂಟ್ರೋಲ್ ಹಾಕೋಣ ವಿಷಯಂದ್ರ ಜೊತೆಗೆ ಜೀವನದಲ್ಲಿ ഒരു നല്ലതായ ഡിസയർ വേണം പ്രത്യേക ആവുകയാണ് ആണുക വേണം പെണ്ണു വേണം ನಾನು ಎಂದಿಗೆ ಪಡಿಕೊಂಡು ಚೊಲ್ಲಣಿಕೆ ವಿಷಯத்தை நீங்க ಪ್ರತಿ 4 ಕಾಲೇಜ್ ನಾನು ಎಂದು படிக்கிறே ಇನ್ನಾಲೆ ಪೋಯರು ಶಾಲೆಗೆ ನಾಳೆ ಪೋಂಡಾರು ஒரு ವರ್ಷ ಕಲೆಡು 2 ವರ್ಷ 10 ವರ್ಷ ഇവിടെ കുറെ മക്കൾ 10th ರಂಗ PUC ರಂಗ ಡಿಗ್ರಿ ರಂಗ ಉಳ್ಳಾರು ಮಗರು 10 ವರ್ಷ 19 ವರ್ಷ நீங்க ஆறல்ல ஒலிம்பியாவில் உள்ளாரு அங்க 2 வருஷம் SSLC ஆறல்ல 8 உள்ளார 2027 SSLC ஆறல்ல 7 உள்ளார 2028 SSLC ஆவடார் ஆறல்ல 5 உள்ளார 2029 SSLC ஆவடார் நீங்க SSLCக்கு പോകുമ്പോഴെങ്കും നക്ക് നന്റെ 10ാമത്തെ വർഷത്തിൽ ഒരു നല്ല മാർക്ക് എടുത്തിട്ട് നന്റെ അബ്ബ മകರು ಕೊಸಿ കൊടുക്കണം നന്റെ ರಾಯತಗರು ಕೊಸಿ കൊടുക്കണം നക്ക് ആറല്ല സപ്പോർട്ട് ആക്കിക്കൊണ്ടുള്ളാರು ಬೇರೆ ಬೇರೆ ಸಂಸ್ಥೆರಂಗ അങ്ങനെ ഒരു ರಾಹತ್ കൊടുക്കണം ചൊല്ലനിಕೆ ನಿಯತ್ತು ಅದು ಏದು ಇಲ್ಲೆಂದು ತೊಂದರೆ ಇಲ್ಲ ನಕ್ಕಾಯ್ತು ನಾನು ಕೊಸಿಬೇಡೋಣ ನಕ್ಕ ಸಮಾಜದಲ್ಲಿ ഒരു സ്ഥാനಮಾನ വേണോ നക്ക് നല്ല മാർക്ക് എടുക്കണം നല്ല ഉഷാറാവണോ നന്റെ ഒബ്ബൊമ്പരെ കഷ്ടത്തെ നീക്കുവാട്ടണോ ನಾನು എത്ര ചെറിയ കഷ്ടപ്പെടരമ്മ അതിലാണ് നല്ല സ്വക്കത്തില് നന്റെ ഫാമിലിയെ ನಾನು നോക്കുന്നു ചൊല്ലനിക്കത്തെ ഹാജത്ത് പിന്നെ നീയത്ത് നിങ്ങളെ മനസ്സിൽ വേണം ಇದಕ್ಕೆ ಚೊಲ್ಲ ಇಂಗ್ಲಿಷ್ ಸ್ಟ್ರಾಂಗ್ ಡಿಸೈರ್ ಬಲമായ ഒരു ಆಸೆ ಇಚ್ಛೆ ಅದು ಬೇಕು ಬೇಡ ಬೇಡ ಮಕ್ಕಳೇ ಎಸ್ ಆರ್ ನೋ ಎಸ್ ಅಂತ ಜೋರು ಚಲೋ ಹಿಂಗ ನೋಟ ಹಂಗ ಜೋರು ಎಸ್ ಆರ್ ನೋ ಎಸ್ ನೌಕರಿ ಮಕ್ಕ ಬಾರಿ ಜೋರು ಚೆರಿ ಚೆರಿ ಮಕ್ಕ ನಂಗೆಲ್ಲ ರೆಸ್ಪಾನ್ಸ್ ಹಾಕ್ರಿ ಬೆಳ್ಳಿ ಅಂಬ ನಂಗೆ ರೆಸ್ಪಾನ್ಸ್ ಏನಾರು ಕೈ ಹಾಕ್ರಿ ಎಸ್ ಆರ್ ನೋ ಬೆಳಿಯ ಮಕ್ಕ ಜೋರು ಚೊಲ್ಲೋ ಎಸ್ ಆರ್ ನೋ ಎಸ್ ಬೆಳಿಯ ಮಕ್ಕಳ ಸ್ವರದಲ್ಲಿ ಚೆರಿಯಳು ಜೆಂಡಾ ಮತ್ತು நீங்க ಹಾಕೋಣ நீங்களே படிப்பு ನೋಕರು ಶಾಲಾ ಕಾಲೇಜು CET ನೀಟ್ ಇನ್ನೊಂದು ಎಲ್ಲ ಉಂಟು ಹಂಗೆಲ್ಲ ಚೊಲ್ಲ 1ാം ക്ലാസ്സിലെ കിടാവേ CETಗೆ തയ്യാറാനുണ്ടിരുന്നെങ്കിൽ നീಟ್ಗೆ തയ്യാറാനുണ്ടിരുന്നെങ്കിൽ KSETಗೆ തയ്യാറാനുണ്ടിരുന്നെങ്കിൽ ಅಥವಾ JEಗೆ ತಯಾರಾನುಂಟು ಎಂದ್ರೆ ತಯಾರಾವಡೆಂಗೂ ಕೂಡ ನೀங்க ಹಾಕೋಣ ಸ್ವರ ತರಗತಿರ ಉಲ್ಗ ನಿಂಗೆಲ್ಲ ಕಾದ್ರೆ ಓಪನ್ ಆಗಿಡ್ಬೇಕು ಅನ್ನೋ ಓಪನ್ ಯುವರ್ ಇಯರ್ ಕಾದು ಓಪನ್ ಹಾಕು நீங்க காது ஓப்பன் ஆக்கಂಟೆ ஒரு படிப்பும் இல்ல இப்ப குத்துபா காது ஓப்பன் ஆக்கಂಟೆ ಬಂದಾಗಿರ್ಬೇಕು ಕುದುಬ ಓದಿದ್ರೆ என்ன ಪ್ರಯೋಜನ ಉಂಟು ಅಲ್ಲ അവിടെ ചൊല്ലാതെ അവിടെ വന്നിട്ട് മുണ്ടരങ്ങല്ലാರು ಅಲ್ಲ ನಂಗೆ ನೋಕು ಕೊರಲ್ ಕರೆಕ್ಟ್ ಏರಿಯಲ್ ಫಸ್ಟ್ ಎಲ್ಲ ಅರ್ಫು ಎಲ್ಲ ಕಾದು ಕೊಡ್ಕೊಂಡು ಲಿಸನ್ ಆಯ್ತಾ ಇದು ನಂಬರ್ 1 ಸೂತ್ರ ನಾನು ಸಿಂಪಲ್ ಆಗಿ ಚೊಲ್ಲಿ ಚೆರೆ ಮಕ್ಕ ಪ್ರೈಮರಿ ಮಕ್ಕ ನೋಡಿ ಸಬಲು ಈ ಕ್ಲಾಸ್ ಕೇಟ ಕೊರಿಯ ಮಕ್ಕ ಹೆಂಗಿದ್ರೆ ಅಳವಡಿಸಿರಂಟು ನಕ್ಕ ನಂಬಿಕೆ ಉಂಟು ಮಕ್ಕಳೇ ನಿಂಗೆ ದರ್ಸ್ ಆವಟ್ಟು ಶಾಲೆ ಆವಟ್ಟು ಕಾಲೇಜ್ ಆವಟ್ಟು ಪ್ರತಿ ಪಾಠത്തെ ಕಾದು ಕೊಡ್ತಿಟ್ಟು ಕೇಳ್ಕೊಂಡು ಕಾದು ಕೊಡ್ಕೊಂಡು ನಿಂಗೆ ಪ್ರಾಬ್ಲಮ್ ಎಂದ್ರೆ ಗೊತ್ತುಂಟ ಎಂದಿಗಾಯ್ತು ನೀವು ಎಲ್ಲರೂ ಹುಷಾರುಲ್ಲಾರು ಎಲ್ಲರೂ ಬ್ರಿಲಿಯಂಟ್ ಉಲ್ಲಾರು ನಿಂಗೆಲ್ಲ 100% എടുക്കണമെങ്കിൽ ಕೆಪಾಸಿಟಿ ಉಂಟು ಓಡಾಯ್ತು ಇಕ್ಕರೆ ನಂಗೆಲ್ಲ ವೇಸ್ಟೇಜ್ ಆವಡಿಗೆ ನಂಗೆ ಅವರು 3/4 ಗಂಟೆ ಪಾಠത്തെ ಸರಿ ಕಾದು ಕೊಡ್ಕೊಲ್ಲ ಪರಸ್ಪರ ಮುಂಡ್ರ ಚಿರಿಕ್ರ ಕೊಟ್ಟರ ಅವನ್ಗೆ ಚಟ್ಟೆ ಗೀಟಿಡ್ರ ಪಿನ ನೋಕ್ರ ಪರ್ತ್ ನೋಕ್ರ ಕ್ಲಾಸ್ ರೂಮ್ ನೋಕಲ್ಲ ನಂಗ
കാത് കൊടുക്കില്ല ടീച്ചർ സരീ പാട്ട് കാത് കൊടുത്തെങ്കിൽ അതുവേ ഞങ്ങൾ മയ്യോട് 50% അവിടെ ഞങ്ങൾ തയ്യാറായിട്ട് അർത്ഥം. രണ്ടാമത്തേതായിട്ട് ഇക്കറ് നിങ്ങളെ കണ്ണ്, ഐസ്, ഓപ്പൺ യുവർ ഐസ്. കണ്ണ് നിങ്ങൾ നോക്കണം, ನಾನು ಮುಂಡುಂಡ ನಂದೇ ಮುಖತ್ತಿಗೆ നിങ്ങൾ നോക്കണ്ടേ ഉൾട്ട അപ്പുറ തിരിച്ചിട്ട് നോക്കിയാൽ ചൊന്നെങ്കിൽ ನಾನು ಮುಂದೆ നിങ്ങൾക്ക് റീച്ച് ആവില്ലേ. നിങ്ങൾ അവിടെ നോക്കിയാറുണ്ട് കണ്ണെങ്കാവില്ലേ, അതിലേക്ക് കേന്ദ്രം അവിടെ ഉണ്ട് അതാവില്ലേ. നിങ്ങൾ കണ്ണുറും കാതറും കറക്റ്റായിട്ട് അറ്റൻഷൻ കൊടുക്കണം. പഠിപ്പിച്ചെന്നെങ്കിൽ അത് മാത്ര അറ്റൻഷൻ ഇല്ലേ. മൂന്നാമത്തേതായിട്ട് കണ്ണ്, കാത്, മൈൻഡ്, ബ്രെയിൻ, നിങ്ങളെ മനസ്സിനെ കൊടുക്കണം. ഇത് മൂന്ന് സമാഗമായിട്ട് ചൊന്നെങ്കിൽ, ജോയിന്റ് ആയിട്ട് കണ്ടെങ്കിൽ, കേന്ദ്രീകരണ ആയിട്ട് കണ്ടെങ്കിൽ പഠിപ്പ് സക്സസ് ആയിട്ട് ಅಂತ ಅರ್ಥ. ಆ ಕಿಡಾಗ ഒരു ಟ್ಯೂಷನ್ ಅವಶ್ಯಕತೆನೇ ಇಲ್ಲ. അങ്ങനെ മക്കള ಬ್ಯಾಗ್ ಬಿಡ್ಸ್ಕೊಂಡು ಮೋಂದಿಗೂ ನ್ಯಾರಸಂ ಶನಿಯಾಸಂ ಬೆಲೆ ಬೆಲೆ ಕ್ವಿಂಟಲ್ ಗೋಣಿ ಬರ್ತದಲ್ಲ ಕೊಡ್ಕೊಂಡು ಟ್ಯೂಷನ್ಗೆ போண்டாರಲ್ಲೇ. ಎಂದಕ್ಕೆ ಟ್ಯೂಷನ್? ಅವನು ಕ್ಲಾಸಲ್ಲಿ ಸರಿ ಪಾಠ ಕೇಟನಿಗೆ ಅವನು ഒരു ಟ್ಯೂಷನ್ ಅವಶ್ಯಕತೆ ಇಲ್ಲ. ಅಪ್ಪ ಕುರಿಯ ಮಕ್ಕಳಿಗೂ ಸ್ಲೋ ಲರ್ನರ್ಸ್ ಉಂಟು ಉಲ್ಲಾರ ಇಲ್ಲ ಅಂಟಿಲ್ಲ, ದುನಿಯಾವಲ್ಲುಂಟು ಸ್ಲೋ ಲರ್ನರ್ಸ್ ಉಂಟು. ಅದಕ್ಕೆ ನಂಗೆ ಎಕ್ಸ್ಟ್ರಾ ಕೊಡ್ಕೊಂಡು ಅದು ಬೇರೆ. ನಾರ್ಮಲ್ ಇಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ 80% 85% ಮಕ್ಕ ಆರುಲ್ಲಾರ ಅಂಗ ದುನಿಯಾವಲು ಆಗ ನಾರ್ಮಲ್ ಐಟೇ ಪರಕ್ರಾರೆ. ಕುರಿಯ ಮಕ್ಕಳು 5-10% ಅಲ್ಲಿ ಸ್ಲೋ ಲರ್ನರ್ಸ್ ಸಿಕ್ಕ್ರಾರೆ. ಕೊರೆ ಮಕ್ಕ ಅಂಗ ಸ್ಲೋ ಲರ್ನರ್ಸ್ ಅವ್ರೆ. ಆಮೇಲೆ ಈ ಅಟೆನ್ಷನ್ ಕೊಡ್ಕಾತಿ ಸಬಲ್ ಐಟಿಕ್ರಿ. ನಿಂಗೆ SSLCಗೆ ಬಂಡಂಗ, PUCಗೆ ಬಂಡಂಗ, പോയങ്ങ, ഡിഗ്രിയിൽ ഉള്ളങ്ങ, പാരാമെഡിക്കൽ ഉള്ളങ്ങ, ഡിപ്ലോമത്തിൽ ഇന്നങ്ങ, എഞ്ചിനീയറിംഗ് ആവട്ടെ നിങ്ങൾ നാളെ MBBS പഠിക്കರು, ಏನು MDಗೆ പോರು, നിങ്ങൾ അവിടുത്തെ ക്ലാസ്സിലെ കാതിര ಮೂಲಕ ಕೇಳ್ಕಂಡು, ಕಣ್ಣರ ಮುಖಾಂತರ ನೋಡ್ಕಂಡು, ಮನಸ್ಸಿನ ಮುಖಾಂತರ ಅರ್ಥ ಹಾಕಂಡು നിങ്ങൾക്ക് ഈ ദുനിയാവിൽ ഒരു പഠിപ്പും ഇല്ല. നിങ്ങൾ ഈ മൂന്നിലെ സരിയാക്കി നിങ്ങൾ ക്ലാസ്സിൽ സൂപ്പർ ഹീറോ ആണ്. ಸೂಪರ್ ಹೀರೋ ನೀವೇ ಫಸ್ಟ್. ಅರ್ಥ ಆಯ್ತದೆ ನಿಮಗೆ? ಆಕಮ್ಮ ಇದ್ರೆ ಇದಾಕಮ್ಮ ಕಷ್ಟ ಉಂಡ ಮೂನೆ ಯಾರಿದ್ರು ಯಾರು ತಂದಿದ್ರು? ಕಣ್ಣಾರು ತಂದಿದ್ರು. ನಿಮಗೆ ಕಣ್ಣು ತಂದ್ರೆ ಯಾರು? ಹಬ್ಬ ತಂದ್ರಿ ಏನೇ ಅಂಗಡ್ಲಿ ಇಟ್ಟಿರಿ. ಕಣ್ಣು ತಂದ್ರೆ ಯಾರಲ್ಲಬ್ಬ? ಕಣ್ಣು ಕೊಟ್ಟದ್ದು ಯಾರು? ಅದು ಹೇಳುದಿಲ್ಲಲ್ಲ. ನಾಕು ಈ ಬೆಳೆಸೋಲ್ಲ, ನಾಕು ಈ ಗಿಡ ನಕ್ಕೆ ಯಾರು ತಂದ್ರಮ್ಮ? ನಕ್ಕರು ಯಾರು ತಂದ್ರಿ? ನಕ್ಕರು ಈ ಗಿಡ ಬಂತಂದು അങ്ങനെ ಬಂತು. ನನಗೆ ಬಾಯಿ ಬಿಡ್ಲಿಲ್ಲ. ನಾನು ಚೆನ್ನಾಗಿ ಎಂದಿರ್ತೇನೆ. ಇದು ನನಗೆ ಪ್ರಾಬ್ಲಮ್ ಇಲ್ಲಿ. ನಕ್ಕರು ಎಲ್ಲಿ ಬಂತು? ಆರು ಕಣ್ಣು ತಂದ್ರೆ, ಆರು ಕಾದು ತಂದ್ರೆ, ಆರು ಬ್ರೈನ್ ತಂದ್ರೆ, ಓಲಿ ಇತ್ರ ಪಡಿಕೊಂಡು ಇತ್ರ ಹುಷಾರಲ್ಲ ಮಾಷಾಲ್ಲ. ನೋಕರು ಇತ್ರ ಅವರ ಅರ್ಥ ಅವಡು ನಗಲೆ ಮಕ್ಕಳ ಜೊತೆಗೆ ಹಿಂಗೆ ಎಲ್ಲ ಬಂತುಂಡು. ಹಿಂಗವೇ ಸೂಪರ್ ಹೀರೋಸ್. ಬಟ್ ನೀನು ಕಣ್ಣು ಕಾದ್ರು ಮೈಂಡ್ರು ಅದರ ಸತಿ ಕ್ಲಾಸ್ ಕೊಡ್ಕೋದು ರೆಡಿ ಇಲ್ಲೇ? ರೆಡಿ ಇಲ್ಲೇ? ಮಗ ಮಾಷಾಲ್ಲ ಚೊಲ್ಲರು ಎಲ್ಲಾರು ಅಲ್ಹಮ್ದುಲಿಲ್ಲ. ಓಕೆ ಇತ್ರ ಕೊಡು. ಇದು ಓಲ್ ಕೊಡ್ತಾ ಓಲ್ ಚೊನ್ನೆ ಪಲಕ ನೀವು ಎಲ್ಲರೂ ಚೊನ್ನಾಲು ನಾನು ಬೇರ್ಚಿರು ಬೇಡ ಎಲ್ಲರೂ ಚೊನ್ನಾರು നിങ്ങൾ എല്ലാവരും ഉത്തരാണ്ട് പേര് എല്ലാവരും കേൾക്കോ കുറിച്ചൊത്തില്ല. മക്കളെ ഇത് മൂന്നു നിങ്ങളുടെ ജീവനത്തിൽ മരിക്കര കൊടുത്തല്ല. നിങ്ങൾ ബിയർക്ക് ഊട് വെച്ച് എനിക്ക് തബ്ബമ്മ നിങ്ങൾ എപ്പോഴും കോൺസെൻട്രേഷൻ കൊടുക്കുക നിങ്ങളെ മക്കൾക്ക് ചൊല്ലും. അത് ഞങ്ങളെ മെമ്പർമാരായിട്ടിക്കൂ മെമ്പർ അല്ലാത്തങ്ങായിട്ടിക്കൂ. ഇത്രേ വിഷയമില്ല. ഞങ്ങളെ മക്ക ನಾನೊರು 28 ವರ್ಷ ಆಯ್ತು ಪಾಠ ಹಾಕ್ರೈತಿ. ഞങ്ങളെ മക്കളെ 28 ವರ್ಷത്തിലപ്പുറം നോക്കി മൊബൈൽ ഇല്ലാത്ത ടൈമിൽ നോക്കിരെ മൊബൈൽ ಬಂದೆಪ್ಪಲು നോക്കിക്കൊണ്ടില്ലേ. ಅರ್ಥ ಆಯ್ತಾ? ಸೊ ഒരേ ಬೇರೆ ವಿಷಯನೇ ಇಲ್ಲ. ಮನಸ್ಸು, ಕಣ್ಣು, ಕಾದು. ഞങ്ങൾക്ക് എത്രമാ മക്ക കൈകാലില്ലാത്ത മക്ക കിട്ടിയത്? വീൽ ചെയറിൽ വന്നിട്ട് ക്ലാസ്സിൽ വെച്ച് മക്കം കിട്ടിയത്. പഠിച്ചിട്ട് നല്ല ഉഷാറായിട്ട് എന്ത് പ്രോബ്ലം ആയിട്ടില്ല. എന്തേ പഠിച്ചോണോ? ಬ್ರೈನ್ಗೆ ಕರೆಕ್ಟ್ ಕೊಡ್ತೀರ, ಕಣ್ಣಿಗೆ ಕರೆಕ್ಟ್ ಕಾಚಿ ಕೊಡ್ತೀರ, ಕಾದ್ರೆ ಸರಿ ಕೇಳ್ಸಿ ಕೊಡ್ತೀರ. ಇದು ಕರೆಕ್ಟ್ നിങ്ങൾ ಹಾಕಿರಂಡು ಕಂಡೆಂಗೆ ಸಕ್ಸಸ್ ಆಗೋ ಸಾಧ್ಯತೆ ಉಂಟು. ಮೂന്നാമത്തിലെ ಕಂಟ್ರೋಲ್ ಹಾಕೋಣ. ಇದು ಮೂರು ವಿಷಯ ಚೊನ್ನೆ, ಕಣ್ಣು ಕಾದು ಮೈಂಡ್ ಆಯ್ತು. ಕಂಟ್ರೋಲ್ ಹಾಕೋಣ ಕೊರೆ ವಿಷಯ ಉಂಟು. ಇಂದത്തെ നാളില് ಕಂಟ್ರೋಲ್ ಹಾಕೋ. ഞങ്ങളുടെ ಶಾಲೆ പോകുമ്പോ അത്ര ಕಂಟ್ರೋಲ್ ಹಾಕಿರೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಪರಿಸ್ಥಿತಿ ಬೇರೆ. ಇಂದത്തെ ಮಕ್ಕಳ ಇವತ್ತು ನೀವು ಕಂಟ್ರೋಲ್ ಮಾಡಬೇಕಾದ ಕೆಲವು ವಿಷಯ. ಒಂದು ನಂಬರ್ 1 ഇൻഡിസിപ്ലിൻ, അശിസ്ത്. ഇന്നലെ ഒരു മങ്ങിൽത്തോടെ പോയിന്ന് ഞങ്ങളുടെ ആചാരം ഇടുണ്ട്. അവരുടെ നേതൃത്വത്തിൽ ഒരു പോണിഞ്ചിച്ചൊത്തെ മങ്ങില സാമൂഹിക മങ്ങില ഞങ്ങളുടെ അനീഫാചാറുണ്ട്. അവരുടെ നേതൃത്വത്തിൽ ഇന്നലെ നടന്നു. അവിടെ ನಾನು 1.5 ಗಂಟೆ പോയി ഞങ്ങൾ ബിൽച്ചിന്നർ പോയി. അവിടെ ഒരു ചെറുക്കട നോക്കിയപ്പോൾ എനിക്ക് ಗುರ್ತಿನ ചെറുക്ക ನಂದೆ ಒಟ್ಟಿಗೆ പഠിച്ചിട്ട ചെറുക്കാണ്. ಆಕ್ಚುಲಿ ಸರಿ ಇಂತ ಮುಡಿ ಎಲ್ಲ ಚಂದ ಇತ್ತು. ಇನ್ನಲೆ ನೋಕ್ರೆ ಅವನು ತೆಲ್ಲಿ ಬದಲಾವಣೆ ಆಯ್ತು ಕಂಡತ್. ನಂಗೆ ತೆಲ್ಲಿ ಬೇಜಾರಾಯ್ತು. ನಂಗೆ ಮುಂಡೋಗು ಗೊತ್ತಿಲ್ಲ. ನಂಗೆ ಪರ್ತದಲ್ಲಿ ಬಿನ್ನ ಮುಂಡೋಗಾವಲ್ಲ ಅಲ್ಲೇ. ಇನ್ನೊರ್ತರ ಇಪ್ಪರ ನೋಕಿ ಜುಮಾತ್ಗೆ ಬಂದೊಂಡಿಲ್ಲ. ಜುಮಾತ್ ಬಂದ ಕಿಸರ್ ಇಡ್ತವ್ರು ಯಾರು ಬೆಂಡ್ರೆ ಇಟ್ಟವ್ಡೆ
ഹെയർ ബാൻഡ് ഇട്ടിട്ട് ഒലി കൊടുക്കോ ഭർത്താവ് വയസ്സായിരം അവനോ മക്ക മങ്ങിലായിട്ട് ജനമൊന്ന് മക്ക ഉക്കൊണ്ട് ನಾನು വിചാരിച്ചത് വയസ്സങ്ങനെ കാണും വേറെ ಬೇಜಾರ ವಿಷಯ ಎಂದ್ರೆ ಇಂಡಿಸಿಪ್ಲಿನ್ ಮಕ್ಕಳು ഇവിടെ ಬಂದೇನಕ್ಕೆ ಏರಿತೆ ಮಕ್ಕ ಬಾರಿ ಶಿಸ್ತಿಲಿಲ್ಲ ಕಳವರ್ಸ ಬಾರಿ ಅಪ್ರಿಶಿಯೇಟ್ ಹಾಕೋನವ್ರು ನಂಗೆ ಚೆನ್ನಾಗಿ ಎಲ್ಲ ಮುಡಿ ನೋಕೊಂಬಲ್ಲಿಗೊಂತವ್ರು ನೋಕರು ಅವ್ರವ್ರ ಮಕ್ಕ ಎಂದು ಚಂದತ್ತೆ ಹೇರ್ ಕಟ್ಟಿಂಗ್ ಹಾಕಿರೋರು ಚೆನ್ನಾಗಿ ಬಾರಿ ಹುಡುಗರು ನೋಕರು ಇದು ಬಾರಿ ಮಾಷಾಲ್ಲ ನನಗೆ ഒരു ക്വസ്റ്റ്യൻ ഉണ്ട് ഞങ്ങൾ FFP നിങ്ങൾ എന്തിനാ മേനത്ത് മേൽപ്പത്തറമ്മ മേൽപ്പത്ത് നോക്കರು ഞങ്ങളെ മക്കളെ പഠിപ്പുക്ക് കുറവില്ല ഓരോരേ കാരണം എല്ലാവരും ബ്രില്യಂಟ್ എങ്ങനെ കുറയുടെ 5ನೇ 6ನೇ 7ನೇ വരുമ്പോ ഞങ്ങളെ കട്ടിങ് ശൈലി ചേഞ്ച് ആവും ഹൈസ്കൂളിൽ പോകുമ്പോ തെല്ല് പിന്നെ വേറെ ആവും PUCയിൽ പോകുമ്പോ അത് ഇങ്ങനെ ഭൂലകരോടകർ ഭൂലുണ്ട് പെണ്ണിങ്ങനെ മുടിയായിട്ട് പാർപ്പട്ടു പിന്നെ തെല്ല് കൺട്രോൾ തപ്പിയെങ്കിൽ കേക്കില്ലാണ്ടായെങ്കിൽ പിന്നെ ഒരു എയർ ബെൻഡ് ഒരു എയർ ബെൻഡ് പെണ്ണ് മക്ക വെക്കറാണെങ്കിൽ എയർ ബെൻഡ് പിന്നെ അവന് നോക്കുക ഭയങ്കര പേടി അവിടെ എനിക്ക് എത്ര വികാരമായ ഒരു ರೂಪത്തെ ಅವನು ಧರಿಸಲು ತೊಡಗರು പിന്നെ ಅವನಿಗೆ ಪ್ರಾಯದಲ್ಲಿ ಬೆಲೆ ಗುಡು ഒരു ಬೈಕೆಲ್ಲ കിട്ടി പിന്നെ അവൻ ജോർജ് ചെന്നൈ ನಾನು പോകുമ്പോൾ ಎಲ್ಲರೂ ಬಿಟ್ಟು ಕೊಡ್ಕೊಂಡು ಮಕ್ಕೆ ಸುರುತೆ ಕೊಡ್ಕೊಂಡು എനിക്ക് ಎತ್ತವರು ಬಾ ಹೀರೋಯಿಸ್ ನೆಗೆಟಿವ್ ಹೀರೋಯಿಸಮ್ ಬಂಡು ಮಕ್ಕೆ ನೆಗೆಟಿವ್ ಹೀರೋಯಿಸಮ್ ಉಂಟುಂಡು ಪಾಸಿಟಿವ್ ಹೀರೋಯಿಸಮ್ ಬೇರೆ ನೆಗೆಟಿವ್ ಹೀರೋಯಿಸಮ್ ಬೇರೆ ನೋಕು ಭಾಷೆಲ್ಲ ಈ ಮಕ್ಕಳು ನೋಕು ಬಾರಿ ಚಂದ ಹೋಗಿ ಎಂದು ಚಂದತ್ತೆ ಮುಡಿ ಕಟ್ಟಾಕಿಟ್ಟಿಂಗಲ್ಲ ಎಂದು ಚಂದ ಏನು ನೋಕೋಬೇಕ್ರ ರಾಹತ್ತೋಡಿಂಗಿಲ್ಲ ಕೈ ತೋಡೋಣ ಹಿಂಗೆ ದೂರಕ್ಕೊಂಡು ನಂಗೆ ஒரு ಮನಸ್ಸು This is called discipline, physical discipline. ദൈഹികമായ ഒരു ഡിസിപ്ലിൻ ഉണ്ട് ഇവിടെ ചൊന്ന മക്ക കാണുന്നുണ്ട് അങ്ങനത്തെ ಶಿಸ್ತಿൽ നിങ്ങളെ കാണുന്നുണ്ട് ಬಾರಿ ರಾಹತ್ತವ್ರು നിങ്ങൾ നോക്കുമ്പോൾ ഇതിനെ നിങ്ങൾ മെയിൻറ്റെയിൻ ആക്കണം ഇത് ಬಾರಿ ಇಂಪಾರ್ಟೆಂಟ್ ಪೋರ ಮಕ್ಕಳೇ എന്തെങ്കിലും ಇಂಪಾರ್ಟೆನ್ಸ್ ഉണ്ടെങ്കിൽ ഞങ്ങൾ മക്കളെ നോക്കിക്കൊണ്ടല്ല അങ്ങ് ഒരു ലെവൽ ദാട്ടിയാൽ പിന്നെ വിചിത്രമായ മുടിരെ കട്ടാക്കിക്കൊണ്ട് വന്നതുള്ളാറ് ಶಾಲೆಯಲ್ಲಿ ಪಾಠಾಕುമ്പോൾ 100 ಕೂರಿ ಟೀಚರ್ಮಾರು ಮಾಸ್ಟರ್ಮಾರು ಪಾಠಾಕುമ്പോൾ ಇದ್ರೆ ಸೆಟ್ ಹಾಕಿಕೊಂಡುಳ್ಳಾರು ಫ್ರೀ ಬಿಟ್ಟಪ್ಪೆಲ್ಲ ಜೆಲ್ಲು ಗಿಲ್ಲು ಕೊಂಡೈತಿ ಇಟ್ಟಿಟ್ಟು ತನ್ನಿಡಿ ಬೀತಿಕೊಂಡು ಬಂದಾರು ಇದ್ರೇನೆ ಸೆಟ್ ಹಾಕಿರೋರು ಪಾಠ 40 ಮಿನಿಟ್ 35 ಮಿನಿಟ್ 50 ಮಿನಿಟ್ നടക്കൂ 40-50 ಮಿನಿಟ್ ಪಾಠത്തിൽ ഇത്ര കൂടി മുടിരെ തൊട്ടുകൊണ്ടിരുന്നെങ്കിൽ 6 വർഷത്തേക്ക് കോൺസെൻട്രേഷൻ കൊടുക്കുക സാധ്യമേ ഇല്ല ನಾನು പഠിച്ചൊന്നല്ലേ ಏಕಾಗ್ರತೆ ಬರೋದು ಸಾಧ್ಯವೇ ಇಲ್ಲ ಪಾಠ ಎಂದ್ರೇಂಟ್ ಅರ್ಥ ಹಾಕೋದು ಸಾಧ್ಯವೇ ಇಲ್ಲ ಅದಾಯ್ತು ಫಿಸಿಕಲ್ ಡಿಸಿಪ್ಲಿನ್ ನೀವು ಥ್ರೂ ಔಟ್ ದಿ ಲೈಫ್ ನೀವು ಕಾಪಾಡು ಇದು ನಂಬರ್ 1 ಜಂಗಾಮತ್ತದ ಲೀವ್ ನಂಗಲೆ ಮಕ್ಕಳು വലിയ ಸಮಸ್ಯೆ ಆಯ್ತಿಕ್ರೆ ಈ ರಾಯತ್ತಿ ಸುತ್ತಮುತ್ತಲು ರಜೆ 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 ಎಕ್ಸಾಮ್ ರಪ್ಪಂ ಕೂಡ ರಜೆ ಎಕ್ಸಾಮ್ ರಪ್ಪಂ ರಜೆ ಉಂಟು പെരുന്നാൾ ഒരു നാളായെങ്കിൽ സൺഡേ 1 ഡേ ജൊന്നെ ಬಲ್ಲೆ പെരുന്നാൾ ഒരു നാളായെങ്കിൽ 3 ಪೆರು ರಜೆ நீங்க ஆறெಲ್ಲ ಮಕ್ಕ ಈ ನಂಗಲೆ ಕಳವರ್ ಸಾಬ್ ಅಂಡ್ ಟೀಮ್ ತನ್ವೀರ್ ಅಹಮದ್ ಅಂಡ್ ಟೀಮ್ ഞങ്ങളെ മക്കളെ ശാല പോകേണ്ട ഒരു 10 മക്കളെ സാമ്പിൾ ആയിട്ട് നിങ്ങൾ വിസിറ്റ് ആക്കോറു 10 മക്കമായി റാൻഡം ആയിട്ട് ആക്കോറു ആ റാൻഡം ആയിട്ട് അങ്ങമടി പോയിട്ട് ಶಾಲೆ ಕಾಲೇಜಿಗೆ പോರು പോയിട്ട് ಜಸ್ಟ್ ಕೇಳ್ಕೊಂಡೆ ನಂಬರ್ 1 ಅವ್ನು പഠിക്കറാನಂತಲ್ಲೇ ಅವನು ಶಾಲೆಗೆ ರೆಗ್ಯುಲರ್ ಬಂಡಾದಂತ ಈ ಕ್ವಶನ್ ಆಯ್ತು ಇಟ್ಕೊಂಡು ನಿಮಗೆ ಕೇಳ್ಕೊಂಡಾಯ್ತು ರ್ಯಾಂಡಮ್ ಹಾಕೋರು ഒരു 10 ಲಿಟ್ಮಸ್ ಪೇಪರ್ ಟೆಸ್ಟ್ പോലെ ಆ ಕಿಡಾವ್ ಹೆಂಗಂಟು ನಂಗೆ ಅರ್ಥ ಹಾಕೋದು ಅದ್ರ ತೊಟ್ಟು ಸಾಧ್ಯ ಉಂಟು ರೆಗ್ಯುಲರ್ ಬಂಡಾನಂಟ್ ರೆಗ್ಯುಲರ್ ಬಂಡೆಂಗೆ ಅವನಲ್ಲಿ ಡಿಸಿಪ್ಲಿನ್ ಉಂಟು ಅಂತ ಅರ್ಥ ಅವ ಇಲ್ಲ ಇರ್ರೆಗ್ಯುಲರ್ ವಾರದಲ್ಲಿ ಒಂದು ಜಂಡು ರಜೆ ಹಾಕೊಂಡೇ ಇಲ್ಲ ಜೊನ್ನೆಗೆ ಇಲ್ಲ ಅವನು ಪಡಿಪಲು ಮೇಲು ಬರೋದು ಸಾಧ್ಯವೇ ಇಲ್ಲ ಹೆಂಗನೆ ಬಂಡೆ ಇನ್ನಾಲೆ ಹಾಕಿ ಪಡಿಪು ಇಂಡಿಗೆ ಹೋಯ್ತು ಇಂದಾಕಿ ಪಡಿಪು ನಾಲೆಗಿಲ್ಲ ಅವನಿಗೆ ಸಾಧ್ಯವೇ ಇಲ್ಲ ಅವನಿಗೆ 100 ಹಿಡ್ಕೊಂಡು ನಂಗೆ ಬೆರ್ದಗೆ ಭಾಷಣ ಹಾಕೊಂಡು ಹೊರಟು ಅವನ ಜೀವ ಮಾತಲ್ಲಿ 100 ಬಿಟ್ಟು 150 ಹಿಡ್ಕೋ ಕೂಡ ಸಾಧ್ಯ ಇಲ್ಲ ಅಪ್ಪ ಅದಕ್ಕಾಯ್ತು ಮಕ್ಕಳೇ ಅವಾಯ್ಡ್ ಲೀವ್ ಅರ್ಥ ಆಯ್ತು ನಾನು ಹೇಳಿದ್ರೆ ಅರ್ಥ ಆಗ್ತಾ ಉಂಟಾ ಮಕ್ಕಳೇ ರಜೆ ಮಾಡಬಾರದು ರಜೆಯನ್ನು ಆದಷ್ಟು ಕಡಿಮೆ ಮಾಡ್ಬೇಕು ಉದಾಹರಣೆಗಳು ತುಂಬಾ ಇದೆ ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ ತುಂಬಾ ಮಕ್ಕಳು ರಜೆ ಮಾಡದ ಮಕ್ಕಳಿದ್ದಾರೆ ಅವರ ಮನೆಯಲ್ಲೇ ಮದುವೆಯಾದಂತಹ ಸಂದರ್ಭದಲ್ಲೂ ಕೂಡ ಮೆಹಂದಿ ಕಾರ್ಯಕ್ರಮ ಇದ್ರೂ ಕೂಡ ರಜೆ ಮಾಡದೆ ಮಧ್ಯಾಹ್ನ ತನಕ ಬಂದು ಕೇಳಿ ಹೋಗುವಂತ ಮಕ್ಕಳಿದ್ದಾರೆ ಅಷ್ಟು ಡಿಸಿಪ್ಲಿನ್ ಮಕ್ಕಳಿದ್ದಾರೆ ನಾವು ರಜೆ ಮಾಡೋದನ್ನು ನೀವು ಕಂಟ್ರೋಲ್ ಮಾಡಿ ಯಾವ ಕೋರ್ಸ್ ಆದ್ರೂ ಸರಿ 3ನೇದು ಅಟ್ರಾಕ್ಷನ್ಸ್ ನೋಕರು ಮಕ್ಕ ಅಟ್ರಾಕ್ಷನ್ಸ್ ಎಂದ್ರೆ ಅಟ್ರಾಕ್ಷನ್ಸ್ ആണ് പെണ്ണിന്റെ അട്രാക്ഷൻ നമ്പർ 1 ഞങ്ങളെ പ്രോബ്ലം ആയിട്ട് പഠിപ്പിൽ പെരോബൂലവോ ആണ് പെണ്ണിന്റെ അട്രാക്ഷൻ 5ನೇ ക്ലാസ് 6ನೇ ക്ലാസ്സിലെ മക്കമേ ഈ ടിവി മൊബൈൽ നോക്കിയിട്ട് അങ്ങ അട്രാക്ഷൻകളെ പെട്ടറ് ഒരു പെണ്ണുക്ക് ഒരു ആണിന്റെ പേര് ഒരു ആണുക്ക് ഒരു പെണ്ണിന്റെ പേര് ലിങ്ക് ആക്കിയിട്ട് മക്കമെത്തോ നിങ്ങൾ ಅದಕ್ಕೆ പോകുತ್ತೀರಾ നിങ്ങൾ പൊടി മക്ക നിങ്ങളെ ജവാബ്ദാരി അല്ല പഠിച്ചോന്ന് നിങ്ങളെ പറപ്പട്ടിയിൽ പിന്നെ നിങ്ങൾക്ക് ഒരു ആണുക്ക് ഒരു പെണ്ണുക്ക് ഒരു ആണും ഇവിടെ ഉണ്ട് നിങ്ങൾ ഗടിപിടിയാക്കണ്ട മക്ക ഹൈസ്കൂളിൽ ಬಂಡೆ മക്ക എത്രമാ മക്ക അട്രാക്ഷൻകളെ പെട്ടിട്ട് പഠിപ്പിൽ പിറവുണ്ട് ഒരു സ്കൂളിൽ ഒരു 10ാം ക്ലാസ്സിൽ 100 ಬಂಡೆ എനിക്ക് ಶಾಲೆಯಲ್ಲಿ
ஒரு பெண்ணு நாங்கள் இது ஃபெயில் ஆயிடு எந்த ஃபெயில் ஆயிடுச்சுன்னு ಆ பெண்ணு 10ஆம் கிளாஸ்க்கு வரும்போது ஒரு ಚರ್ಕರೊಟ್ಟಿಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಆಯ್ತು ಜಾಮ್ ಪೋಲು ಮೆಸೇಜ್ ಅವತರಂಗಲ್ ಪಾವ ಗೊಂತೇ ಇಲ್ಲ ಪರೀಕ್ಷೆಯಲ್ಲಿ ಓಲಿ ಎಲ್ದಿರ ಎಲ್ಲ ಪಾಠಕ್ಕೆ ಸಂಬಂಧಪಟ್ಟದ್ದು ಎಲ್ದಿರಲ್ಲ ಎಲ್ಲ ಬೆಂಡ್ ಆಗ್ತಿದೆ ಎಲ್ದಿರಿ ಇನ್ನೆಂಗನೆ ಪಾಸ್ ಅವರು ಆ ಪೆಣ್ಣು ಪಾಸ್ ಆಯ್ರಂಗ ಆ ಪೆಣ್ಣು ಮೇಲೆ ಬಿಡಲು ಶಾಲೆಗೆ 100% ರಿಸಲ್ಟ್ ಬಂತು ಚುಂಕರು ನಿಂಗ ಆಯತ್ರ ಈ ಅಟ್ರಾಕ್ಷನ್ ಬಿಡೋಣ ಕಂಪ್ಲೀಟ್ ಬಿಡೋಣ ಈ ಬಯಸಿದ ನಿಂಗ ಮಕ್ಕ ನಿಂಗೆ ಚೊಳ್ಳೆ ಅಪ್ರಾಪ್ತ ಅಂತ ಓಡಲ್ಲೇ 99% ಮಕ್ಕ ನಿಂಗೆಲ್ಲ ಕಾನೂನು ಕನ್ಸಿಡರ್ ಹಾಕ್ರೆ ಅಪ್ರಾಪ್ತ ಮಕ್ಕಳು ಬಿಲೋ 18 ಇಯರ್ಸ್ ನಿಂಗ 18 ವರ್ಷದ ಉಳ್ಗತ್ತೆ ಮಕ್ಕ ನಿಂಗ ಅಪ್ರಾಪ್ತ ಮಕ್ಕ ಆಯ್ತು ನಿಂಗೆ ஒரு ಸ್ವರ போயிட்டு தான் ಶಾಲೆ போடல ಕಾಲೇಜ್ போடல ಜೊತೆ ஒரு ಅಂಗಡಿಲಿ ಬಿಟ್ಟು ಸ್ವರ ಕೇಟಂಗೂ ಕೂಡ ಅವರು ತರ್ನದು ರೆಡಿ ಇಲ್ಲ ನಿಂಗೆ ಸ್ವರ ತರ್ನದು ಆವಿಲ್ಲ ಕಾನೂನು ಬಿಡ್ಲೆ ಸೊ ಐಸದಲು ಅಟ್ರಾಕ್ಷನ್ ಬಿಡೋರು ಡ್ರೈವಿಂಗ್ ಸ್ಕೂಟರ್ ఒకరు ఏరుకు నగల ప్రాబ్లం ಎಂದ್ರೆ ಎಲ್ಲಾ ಮಕ್ಕಳು ಪ್ರೈಮರಿ ಆಮೇಲೆ ಸ್ಕೂಟರ್ ಬಂಡ್ ನಾಂಗಮೆ ಕೊಡ್ಕೋ ನಂಡೆ ಮೋನ್ ಸ್ಕೂಟರ್ ಬಿಡ್ರ ನಂಡೆ ಮೋನ್ ಲಾರಿ ಬಿಡ್ರ ಬಸ್ ಬಿಡ್ರ ಅಂದ್ರೆ ಭಯಂಕರ ಬೆಲೆ ಬಿಸೆ ಇಪ್ಪೆಲ್ಲ ಎಲ್ಲರೂ ಬಿಡ್ರಿ ಹೆಲ್ಮೆಟ್ ಬೇಕಿಲ್ಲ ಕಾನೂನುಂಟು 18 ವರ್ಷದ ಹುಡುಗ ನಿಂಗ ಸ್ಕೂಟರ್ ಬಿಡೋಗೆ ಅವಕಾಶ ಇಲ್ಲ ನಗಲ ಕಾನೂನು ಪ್ರಕಾರ ಕೆಟ್ಟಂಗ ಹಬ್ಬ ಮಗ ಫೈನ್ ಆವಡು ಸ್ಕೂಟರ್ ಮಾಲಕಗೆ ಫೈನ್ ಆವಡು ಈಗ ಪಡಿಕಂಡ ಅಂತ ಚೊಂದಿಟ್ಟು ಅದ್ರ ಅರ್ಥ ಅಲ್ಲ ಸ್ಕೂಟರ್ ಬಿಡಂಡ ಪಡಿಕಂಡ ಅಂತಲ್ಲ ಎಲ್ಲ ಪಡಿಪು ನಿಂಗೇನು ಆಯಂಗ ಎತ್ರಮ ಮಕ್ಕ ಕಾಲಿ ಈ ನಂಗಲೆ NH 75 ಉಂಡಲ್ಲೇ ತಿಂಗಳ 5-6 ಜೀವ ತೊಟ್ಟು ಎಲ್ಲ ಜವಾಬ್ದಾರಿ ನಂಗಲಲ್ಲಿ ಕುಂಬ ನಂಗಲೆ ಮಕ್ಕಳಿಗೆ ಬೆಲಿಯ ಗಮನ ಕೊಡ್ಕೋಕು ನಂಗಲೆ ಹಬ್ಬ ಮಾರ್ಗ ಆಯೋಂಡಿಲ್ಲ ಅದು ನಾರ್ಮಲ್ ಆಯ್ತವರು ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇಲ್ಚನ್ನು ಕೂಡ അവിടെ 95% പെണ്ണിങ്ങമേ ബെണ്ട് ആണിങ്ങളെ കുറത്തുണ്ട് അത് ദുനിയാവിലെ എല്ലാ പക്കവും അങ്ങനുണ്ട് അത് ഈ സമുദായത്തിലുണ്ടല്ല എല്ലാ സമുദായത്തിലും ഇങ്ങനത്തെ ഒരു വ്യവസ്ഥ ഞങ്ങൾ കണ്ട തപ്പല്ല ആയങ്ക ಹಬ್ಬಮಾರ ಇಲ್ಲ ಅದು ಪೆಣ್ಣೆ ಇಲ್ಲಲ್ಲೇ ಅಥವಾ ಮಕ್ಕಳ ಉಮ್ಮ ಉಂಡು ಚೊಲ್ಲೆ ಒರೇ ಕಾರಣದಲ್ಲಿ നിങ്ങളെ നസ്യത്ര നിങ്ങൾ കൊടുക്കുന്നവരെ മിസ്സാക്കിയാണ്ട് കണ്ടെങ്കിൽ നിങ്ങൾ ഫ്യൂച്ചറിൽ വലിയ ദുഃഖത്തിൽ അവിടെ എനിക്കെത്തെ സാധ്യതയ്ക്കും ഒരു ചെറുക്കരെ ನಾನು മുന്നേ ഒരു ഹൈവേ സൈഡിൽ നോക്കിയ ബാലക്കാര ജസ്റ്റ് ഒരു മക്കൾക്ക് ഒരു സൂചന ആರು ഉച്ചയ്ക്ക് ചോറ് വിട്ട സന്ദർഭത്തിൽ കൂടെ ഗേറ്റ് ദാട്ടിട്ട് പോകേണ്ട മക്കല്ലേ ആരും ഹൈവേ അത് പോയിരണ്ട ആവാ ഇവിടെ ഞങ്ങൾ സംഘಟಕമാർ ಬಿಡ್ರೋಡ್ತಲೂ ನೀವು ಯಾರು ಪರ್ತು ಹೋದಿರಾ ಪೇರೆಂಟ್ಸ್ ಒಟ್ಟಿಗೆ പോയിರೋನು ಜಂಡು ಮಕ್ಕ ಇಪ್ಪ ഇവിടെ ಉಳ್ಳಾರು ಆರು ತಲೆಬಿಸಿ ಹಾಕೊಂಡಿಲ್ಲ ಈ ಪೇರೆಂಟ್ ಆಯ್ಟಕ್ಕೆ ನೀಗ ഒരു ನಸಿಯತ್ ನೀங்கள ಮಕ್ಕಳಿಗೆ ಚೊನ್ನಿಟ್ಲಂಡ್ ಕಂಡೆಂಗೆ ಇಲ್ಲ ಅದು ದರ್ಸಿಲ್ ಚೊನ್ನರು ವಸ್ತಾಲ್ ಚೊನ್ನರು അങ്ങനെ ദർശിക്ക് എന്ത് കിടത്തരെ വസ്താദ് എന്ത് കിടങ്ങ വെച്ചിരെ അല്ലെ ഇങ്ങനത്തെ കുറെ പ്രശ്നരെല്ലാം കേൾക്കറണ വസ്താദിಗೆ ಸಂಬಳ കൊടുക്കற എന്തെങ്കിൽ ನಸಿಯತ್ ಹಾಕೋಗಲ್ಲೇ ವಾಲ್ ಹಾಕೋಗಲ್ಲೇ ಅದಲ್ಲ ഞങ്ങളെ ಹಬ್ಬಾയിട്ട് ഞങ്ങളെ ನಸಿಯತ್ ಎಂದ್ರೆ ಕೊಡ್ತಾರ ನೋಕರು ನಂಗೆ ಪಟ ಅಂತ ಮರ್ಚಿಟ್ಟು ಹೋಗಂಡ ಬಟ್ ഞങ്ങളെ ಮಕ್ಕಳಿಗೆ ನಂಗೆ ಹಯಾತ್ಲಿಕ್ಕೂ ಕೊಡ್ತೆ ನಸಿಯತ್ ಎಂದ್ರೆ ಎಂದ್ರೆ ವ್ಯಾಲ್ಯೂಸ್ ಟ್ರಾನ್ಸ್ಫರ್ ಹಾಕಿರ ഞങ്ങളിൽ കുറെ ದೌರ್ಬಲ್ಯ ಎಲ್ಲ ಅದು ಬೇರೆ ದೌರ್ಬಲ್ಯ ಇಲ್ಲತ್ತ ಮನುಷ್ಯಮಾರೇ ಇಲ್ಲ ವೀಕ್ನೆಸ್ ಇಲ್ಲತ್ತ ಮನುಷ್ಯಮಾರೇ ಇಲ್ಲ ಬಟ್ ഞങ്ങളെ ದೌರ್ಬಲ್ಯತೆ ഞങ്ങളെ ಮಕ್ಕಳಿಗೂ ಕಾಟೋಗಿಲ್ಲ ഞങ്ങളെ നല്ലെപ്പു നല്ല നസ്യത്തിന് ഞങ്ങളെ മക്കൾ കൊടുക്കണം നിങ്ങൾ എതിരു ബദറായിട്ട് ഒരു 5 മിനിറ്റ് നിങ്ങളെ മക്കൾക്ക് മുഖാമുഖിയായിട്ട് കണ്ണിಗೆ കണ്ണ് കൊടുത്തിട്ട് മുഖത്തിಗೆ മുഖ കൊടുത്തിട്ട് ಬೆಕ್ಕೋದು ನನಗೆ ಸಾಧ್ಯ ಇಲ್ಲ ಚೊನ್ನೆಗೆ ನಾನು ಹಬ್ಬ ಅಂತ ಎങ്ങനെ വിളിக்கிறേ നിങ്ങൾ ആലോചന ആക്കണം ഒരു 5 മിനിറ്റ് ഒരു തിങ്കൾ 5 മിനിറ്റ് ഒരു 4 ಬಿಡೋರು ഒരു ವಾರത്തിൽ ಬಿಡೋ ಎದುರು ಬದರಾയിട്ട് ഒരു കിടാവ് ದೆಪ್ಪಾಕಿಟ್ಟು ഒരു കിടാവ് ഒരു ಕೈ ಕೊಡ್ತಿತ್ತು ಮೋನೆ ನೋಕು ನಾನು ಇದ್ರಲ್ಲಿ ಬಂದವನ್ನೊಂದಿಲ್ಲ ಬೊಂಡ ಬಿತ್ತೊಂಡಿಲ್ಲ ಈರುಳ್ಳಿ ಬಿತ್ತೊಂಡಿಲ್ಲ ಆಮ್ಲೆಟ್ಗೆ ಹಡಿ ಹಾಕಿರೆ ಚಂಬೂರು ಬಿತ್ತೊಂಡಿಲ್ಲ ಸಮೋಸ ಹಾಕಿಟ್ಟು ಬಿತ್ತಿಟ್ಟು ಬೇಯಿಲ್ ಒಣಗೊಂಡಿಲ್ಲ ಪೇಂಟ್ ಕೊಡ್ತೊಂಡಿಲ್ಲ ಮೇಸ್ತ್ರಿ ಸಿಮೆಂಟ್ ಕೈ ಕಲಂಗರು ಅಲ್ಲೇ ಮೀನು ಬಿತ್ತೊಂಡಿಲ್ಲ ಸೊದೈರುವ ಒಂದಿತ್ತೋಲ ನಂದೆ ಚೆಟ್ಟೆ ನಾರಿಯೊಂಡುಂಟು ಎಂದುಗಾಯ್ತು ನೀನು ನಲ್ಲವನು ನೀನು ಸಮಾಜದಲ್ಲಿ ಬೆಳಕು ಪೇರಿಕೆ ಕೋತೀರಾ ದುಶ್ಚಟತೆ ದಿನ ವಾಯಿಸೋತೀರಾ ನೀನು ಕೋಟ್ಯಾಧಿಪತಿ ಆಯಿಲ್ಯಂಗ ತೊಂದರೆ ಇಲ್ಲ ಪಿನ್ನೊರ್ತರೆ ವಂಚನ ಹಾಕೋತೀರಾ ಜೊಲ್ಲೆ ನಸ್ಯತ್ರೆ ನೀನು ಆರಾಯಂಗ ಹಾಕ್ಯರಂಡು ಕಂಡೆಂಗ ನಂಗಲೆ ಮಕ್ಕ ಆರಾಯಂಗ ಬೆಳಕು ಪೇರಿಗೆ ಹೋಗೋ ಸಾಧ್ಯತೆ ಉಂಡ ನೀವು ಕೈ ತೊಟ್ಟು ಚಲೋಣ ಈ ಕಿಡಾವು ಇದು ನಾನು ಉದಾಹರಣೆ ಈ ಕಿಡಾವ್ರೆ ನೀವು ಕೈ ತೊಟ್ಟಿಟ್ಟು ಈ ಕಿಡಾವ್ರೆ ഒരു നസ്യത്ത് ചെരിയിൽ ആക്കിക്കൊണ്ട് ಬಂದನಾನು ಈ ಕಿಡಾವು ಎಪ್ಪಲು ಹಬ್ಬಡೆ ಮೊಗ ಕಾಣು ಜಾವ ಪೋಲು ಈ ಕಿಡಾವಿಗೆ ಹಬ್ಬಡೆ ಮೊಗ ಕಾಣೋದು ಸಾಧ್ಯತೆ ಉಂಟು ಎಂದೆಲ್ಲ ತಪ್ಪಾಕರೆ ಕಲವು ಚೊಲ್ಲುಂಟು ಅವಡು ಅಪ್ಪ ಹಬ್ಬ ಕಾಂಡು ಸಿಗರೇಟ್ ಬಲಿಕೊಂಡು ಮನಸ್ಸಾವಡು ಕಟ್ಟಿಟ್ಟು ಹಬ್ಬ ಕಾಂಡು ನೋವು ಬಾಗಿಲು ಬಿಡೋಡುಂಟು ಕಾಂಡು ಹಬ್ಬ ಕಾಂಡು ಬೆಡಕತ್ತರ ಹಾಕೊಂಡು ಕಾಂಡು ಅಪ್ಪ ಹಬ್ಬರೆ ಮೊಗ ಕಾಂಡು ಕಲವು ಚೊಲ್ಲೋನು ಕಡ ಹಾಕೋಣ ಅವಡೆ ವಂಚನೆ ಹಾಕೋಣ ಪಿಕ್ ಪಾಕೆಟ್ ಹಾಕೋಣ ಮನಸ್ಸಲ್ಲಿ ಚೊಲ್ಲು
ಆಯಂಗ ಆಗಲ್ಲ ಅಬ್ಬರ ಮೊಗ ಕಂಡು ಇಲ್ಲ ನಾನು ಹಾಕೋತೀರ ನಂದು ಅಬ್ಬರ ಇಜ್ಜತ್ರೆ ಒಲಿಕೊಂಡು ಕಿಡವು ಕಾಣು ಇದು ಕಾಣು ಜನ ಕಾಲಿ ನಂಗೆ ಅವ್ರ ಮಕ್ಕ ನಂಗೆ ಸೊರ ಹಾಕ್ರೆ ಕೋಳಿ ಕೊಂಡು ಬಂಡೆ ಕಬಾಬ್ ಹಾಕ್ರೆ ಟಿಕ್ಕ ಹಾಕ್ರೆ ಈ ಟಿಕ್ಕಂ ಕಬಾಬಲ್ಲಿ ನನಗೆ ಮಕ್ಕ ರಿಪೇರಿ ಆಗೋ ಸಾಧ್ಯತೆ ಉಂಟ ಇಲ್ಲ ನಾನು ಭಯಂಕರ ಕೋಳಿ ಕೊಡದಕ್ಕೆ ಖರ್ಚು ಹಾಕಿದ್ರೆ ನನಗೆ ಮಕ್ಕಳು ತಿನ್ನುವಾಟಿದೆ ನಾನು ಬೆಲೆ ಡ್ರೆಸ್ ಎಲ್ಲ ಕಡಾಕಿಟ್ಟು ಕೂಡ ಡ್ರೆಸ್ ಪಟ್ರೆ ಅದು ನನಗೆ ஒரு ಫುಡ್ ಕರ್ತವ್ಯ ಮಾತ್ರ ಇಟ್ಟಿಕ್ಕೆ ನೀನು ಕಬಾಬ್ ಕೊಡ್ತೇನೆ ಮಕ್ಕ ಚೈಕ್ರಿ ಉಪ್ಪು ಕರಿ ಇಟ್ಟೆಂಗು ಕഞ്ഞി ಕುಡಿಚಿಟ್ಟು ಮಕ್ಕ ಚೈಕ್ರ ಮಕ್ಕ അങ്ങനെ ನಂಗೆ ಪಟಪಟ ಬಲಾಟ್ಟು ಬರಿച്ചു പോയ ಒಬ್ಬ ಮಕ್ಕ ಪಟಪಟ ಮರಿಕೋನಾಯ್ತು ಮರಿಕಿಲ್ಲ അങ്ങ് ಚೈಕ್ರ എങ്ങനെ പഠിച്ചവൻ റിസ്ക് കൊടുക്കണം ನಾನು ನಿಮ್ಮಲ್ಲಿ ಕೇಳ್ಕೊಂಡಿಲ್ಲ ಕೈಗೆ ಕೈ ತಟ್ಟುವಟ್ರು ತಲೆಗೆ ಇങ്ങനെ പിടിക്കോರು കണ്ണിಗೆ കണ്ണ് കൊടുക്കോರು മുഖത്തിಗೆ മുഖ കൊടുത്തിട്ട് മക്കൾക്ക് മിനിമം ഒരു തിങ്ങല്ല ഒരു വാരത്ത് കൊടുക്ക 5 മിനിറ്റ് 10 മിനിറ്റ് മുന്നിട്ട് നിങ്ങൾ വാല്യൂസ് കൊടുക്കോರು ಗಣಿತ കൊടുക്കണ്ട ಅವಶ್ಯಕತೆ ಇಲ್ಲ ಮ್ಯಾಥ್ಸ್ ಪಡಿಪಾಟ್ರ ಅವಶ್ಯಕತೆ ಇಲ್ಲ ಇಂಗ್ಲಿಷ್ ಪಡಿಪಾಟ್ರ ಅವಶ್ಯಕತೆ ಇಲ್ಲ ಹಿಂದಿ ಪಡಿಪಾಟ್ರ ಅವಶ್ಯಕತೆ ಇಲ್ಲ ಸೈನ್ಸ್ ಸೋಷಿಯಲ್ ಪಡಿಪಾಟ್ರ ಅವಶ್ಯಕತೆ ಇಲ್ಲ ಅದೆಲ್ಲ ನನಗೆ ಬಂಡಿಲ್ಲ ಬಂಡ ನನಗೆ ಅದು ಬಂದಾಗ ನನಗೆ ಟೀಚರ್ ಮಾಸ್ಟರ್ ಅಂತ ಅಲ್ಲೇ പിന്നെ ಶಾಲೆಗೆ ಎಂದು ಕರೆದು ಅದು ಹಂಗ ಹಾಕ್ರಾರು ಶಾಲೆಯಲ್ಲಿ ಹಾಕ್ರಾರು ನಂಗೆ ಹಾಕೋಣ ಎಂದ್ರೆ ಜನಗೆ ವ್ಯಾಲ್ಯೂಸ್ ಕೊಡ್ಕೋಣ ವ್ಯಾಲ್ಯೂಸ್ ആരായെങ്കിൽ ചങ്ങായിമാർ സിഗരറ്റ് ബലി ചൊല്ലുമ്പോ നക്ക് വേണ്ട ಅಂತ ചൊല്ലണിക്കത്തെ മക്കളെ ഞങ്ങൾ തയ്യാറാക്കും ഇവിടെ ഒരു ജ്യൂസ് തന്നാറ് ചോപ്പു ಆ ಜ್ಯೂಸ್ ಊಟ ತಂದ ಕುಡಿಚ ಅಲ್ಲೇ ಎಲ್ಲ ಪಕ್ಕ ಅದೇ ಕಲರ್ ಜ್ಯೂಸ್ തന്നെ ಬರ್ತದೆ ಗುಂಕ ಕುಡಿக்கிறಲ್ಲ ಇದು ಎಂದ್ರೆ ಚೋಪು ಕಲರ್ ಜ್ಯೂಸ್ ಎಂದ್ರೆ ಇದನ್ನ ಕುಡಿಕಮ್ಮ ಕುಡಿಕೋ ತೀರೇ ಚೊಂಬಿಟ್ಟು ಮಕ್ಕ ತೀರ್ಮಾನ ಹಾಕೋ ಕುಡಿக்கிறದ ಕುಡಿಕೋ ತೀರಾಗ್ತದೆ ಅಲ್ಲೇ ನಲ್ಲೆಲ್ಲ ಬೆಳಕ ಇದೆ ಎಂದ್ರೆ ತಣ್ಣಿಯನ್ನು ಎಂದ್ರೆ ಎಲ್ಲ ಚೋಪು ಕಲರ್ ಬೇರೆ ತಣ್ಣಿ ಇಕ್ಕರು ಚಂದ ತಲೆ ಬೆಚ್ಚಿಟ್ಟಿಕ್ಕಿರಾರು ಅದೆಲ್ಲ ನಂಗೆ ಕುಡಿக்கிற தண்ணி ஆயிட்டிக்கில்ல குடிக்கிற தண்ணீரை மாத்திரம் நாங்க குடிக்கோன்னு சொல்லிட்டு மக்களுக்கு பாவம் அங்க கும்பில்ல ನಂಗೆ ವ್ಯಾಲ್ಯೂಸ್ ಕೊಡ್ಕೊಂಡು ನಗಲ ಮಕ್ಕ വലിയ കോട്ടയാധിപത്യ ആവണുണ്ടില്ല വലിയ കാർ എടുക്കണുണ്ടില്ല ഭയങ്കര കോട്ടികെട്ടിലെ പൈസകാരമേ ആവണുണ്ട് ആയെങ്കിൽ നല്ലേ ആയെങ്കിൽ അങ്ങ് ವ್ಯಾಲ್ಯೂಸ್ ನಂಗೆ ಕೊಡ್ತಾಂತ ಕಂಡಂಗೆ ಅದರತ್ರ ಬೆಳೆಯದಾಯ ഒരു ನೆಹಮತ್ತು ಈ ದುನಿಯಾವಲು ಹಬ್ಬ ಮಗ ಬೇರೆದಿಲ್ಲ ಸೊ ಅದಕ್ಕಾയിട്ട് ನೀವು ಎಂದ್ರೆ ಹಾಕೊಂಡು சொன்னಂಗೆ ಉಮ್ಮ ಹಬ್ಬ ಫಸ್ಟ್ ಪೇರೆಂಟ್ ಉಮ್ಮ ಸೆಕೆಂಡ್ ಪೇರೆಂಟ್ ಹಬ್ಬ ಥರ್ಡ್ ಪೇರೆಂಟ್ ಆയിട്ടിಕ್ಕಿರು ನಂಗೆ இப்போ ഇവിടെ FFP இன்னும் ஒரு பேரண்ட் ஆயிட்டிக்கிறார் கலவர் சாப்பிட உண்டு தான் விசாரிச்சிரு അങ്ങനെಲ್ಲ ഞങ്ങളൊരു പേരന്റ് റൈറ്റ് ഞങ്ങളുടെ പേരന്റ് ആയിട്ടിക്ಕಿರು ഈ മക്കളുടെ വിളിച്ച് തേർഡ് പേരന്റ് ആയിട്ടിക്ಕಿರು ಶಾಲೆയിലുള്ള മാസ്റ്റർമാർ ടീച്ചേഴ്സ്മാർ ಕೂಡ തേർഡ് പേരന്റ് അങ്ങനെ സ്വദേശ അസർത്തുള്ള അങ്ങനെ പേരന്റ് ആയിട്ടിಕ್கிறாரு ഇപ്പൊ നോക്കൊരു ഇണ്ട് ഞാറസരുണ്ട് ഈ സംഘടനയുടെ ആൾമാരെ പേരന്റ് ആയിട്ട് വിളിച്ചിരാറ് അപ്പൊ ഒരു കാക്കവും പേരന്റ് ആയിട്ടേക്കും കുഞ്ഞാവ് പേരന്റ് ആയിട്ടേക്കും ഒരു അനാഥമായ ഒരു യതീമായ കിടാവും ഒരു ആറായത്തിലൊരുത്ത പേരന്റ് ജവാಬ್ದಾರಿಯಲ್ಲಿ ನಿಂದಿಟ್ಟವನ പേരന്റ് ಜವಾಬ್ದಾರಿ ನೋಡ್ಕೊಂಡಿಕ್ಕುವ ನೀಗ ಆರಲ್ಲ പേരന്റ് ಇಲ್ಲಾರಾ ನೀಗ ಪ್ರಶ್ನೆ ಹಾಕೋರು ಚೋದ್ಯ ಹಾಕೋರು ಮಕ್ಕಳೇ ಬೈ ಆಸ್ಕಿಂಗ್ ಕ್ವಶನ್ ಹಾಕ್ರೆ ಚೋದ್ಯ ಹಾಕ್ರೆ ಎಂದ್ರೆ ಪಡಿಚೆ ಎಂದ್ರೆ ಹಾಕೆ ಎಂದ್ರೆ ಮುಂದೆ ಇಂಡಿ ಎಂದ್ರೆ ಸ್ವರ ಹಾಕಿ ಎತ್ತಲಿನ ಅರ್ಥಕ್ಕೆ ಬನ್ನೆ ಈ ಪ್ರಶ್ನೆ ಮೈಯವರು ಮಕ್ಕಳ ಬದಲಾವಣೆಗೆ ಬೈ ಸಪೋರ್ಟ್ ಹಾಕ್ರೆ ಮಕ್ಕಳ ಸಪೋರ್ಟ್ ಹಾಕೋದು ಬೇರೆ ಆಯಿರಗಟ್ಟಲೆ ಪೇರುಂಟು നിങ്ങൾ മുതു തട്ടിലായിട്ടിക്കു ദൂരക്കൃതായിട്ടിക്കു ഷേക്ക് ഹാൻഡ് ആയിട്ടിക്കു നിങ്ങൾ നിസ്കരിച്ചിട്ടാൽ പിന്നെ മക്കൾ എതിരായിട്ട് ദെപ്പാട്ടിട്ട് ജണ്ട് മുഖത്ത് ദണ്ട് മെസ്സേത്താക്കുന്നതായിട്ടിക്കു ഈ സ്വരം ഉണ്ടല്ലോ ഇത് ഭയങ്കര വലിയ പ്രോട്ടീൻ ആയിട്ടിക്കു ഒരു വിറ്റമിൻ ആയിട്ടിക്കു ഞങ്ങളെ മക്കൾക്ക് കൊടുക്കണമെങ്കിൽ എത്തിയത് പിന്നെ ಅನುಕೂಲತೆ ಹಾಕಿ ಕೊಡ್ತಾರೆ ಫೆಸಿಲಿಟೇಟಿಂಗ್ ಅದಂದ್ರೆ ಎಲ್ಲ ಅನುಕೂಲ ಹಾಕೋಣ ಅದು ಬೇನೋ ಕುರ್ಸು ಬೇನೋ ಟೇಬಲ್ ಬೇನೋ ಇಲ್ಲ ವಾರ್ಡ್ ನಂಗಲ್ ಅವತ್ತಿൽ ಎಂದ್ರೆ ಕೆಪಾಸಿಟಿ ಉಂಡ ಅವುಡತ್ತಲ್ಲಿ ಕ್ಲೀನ್ ಮಕ್ಕಳಿಗೆ ಬೂಕು ಬೇಕವು അങ്ങനെ പരിക്കര വെക്കുകയോ ഞങ്ങൾ വ്യവസ്ഥ ആക്കി കൊടുക്കണം ഒട്ടാരെ ഒരു ബൂക്കുരം ചീലിടവും തുണിയിടവും മാറ്റത്തുണ്ടും കൽകരത്തുണ്ടും കൽകത്ത് ഒട്ടാരെ ഒരു ഗുಂಪಾಗಿಟ್ಟು ഇങ്ങനെ എറിഞ്ഞു വിട്ടെങ്കിൽ ആ മക്കൾക്ക് പഠിക്കോ മനസ്സാർത്തിൽ ഇന്ന് ജാഗൽ ഒരു കോണയെങ്കിൽ ഒരു കോണ 5 കോണയെങ്കിൽ 5 കോണ എത്ര ഉണ്ടോ ഞങ്ങളാകെ ഞങ്ങൾക്ക് ബലി ആ ഇന്ന് ജാഗല് മക്കളെ കിതാബറും അങ്ങനെ ബൂക്കുറെ ಬೆಕ್ಕುಗಳು എനിക്ക് എപ്പോഴും ರಾಹತ್ ಕ್ಲೀನಿಂಗ್ಲಿ ഞങ്ങൾ ಬೆಕ್ಕು പഠിപ്പാട്ടോ ഇത് ഞങ്ങൾ ಅನುಕೂಲಾಕಿ ಕೊಡ್ಕರೆ ಬೈ ಕ್ರಿಯೇಟ್ ಗುಡ್ ಅಟ್ಮಾಸ್ಫಿಯರ್ ವಾತಾವರಣಕ್ಕೆ ಹಾಕಿ കൊടുക്കണം ഞങ്ങൾ ഔത്തിൽ ഗലാട്ടാക്കിയുണ്ട് പെഞ്ഞായി മാപ്പിൽ പറഞ്ഞുകൊണ്ട് ഞങ്ങളെ ഗലാട്ടരെ ഞങ്ങൾ മക്ക നോക്കിയിട്ട് ഇങ്ങനെ മുഖത്ത് നോക്കിയിട്ട് ബാക്കിയവിടെ അങ്ങനെ തിരിഞ്ഞിട്ട് അതിരമേ പഠിക്കരെ അങ്ങ് പോയിട്ട് ക്ലാസ്സിലാർದ മക്കൾക്ക് പോയിട്ട് പറയരെ അതേ ശബ്ദത്തെ അവിടെ പ്രയോഗാക്കരെ ಶಾಲೆയുടെ ഞങ്ങൾക്ക് ഫോൺ ಬಂಡೆ നോക്കൊരു നിങ്ങളെ മക്ക ഇങ്ങനെ പദമ ಮುಂದುಂಡು ಟೀಚರ್ಗೆ ಎದುರು ಮುಂದುಂಡು ಟೀಚರ್ಗೆ ಏಕವಚನ ಬಿಲಿಕ್ರೆ ಮಾಸ್ಟರ್ಮಾರ್ಗೆ ಅವನು ಓಣುಂಟು ಸೊಲ್ಲೆ ಇದೆಲ್ಲ ತೀರಾ ಎಪ್ಪಲು ತೀರ ಮಕ್ಕಳು ಏ ಧರ್ಮತ್ತಂಗ ಒಟ್ಟಿಕೊಟ್ಟು
ఏ జాతిరంగా ఐ టికెట్ மாஸ்டர்மாரு ஒஸ்தாதுமாரு டீச்சர்மாரு ஆறு உள்ளாரா நீங்கள் அங்க எப்பவும் கூட ஏகவச்சனத்தில் பிலிக்கோப்பீரா வெளிய ஷாப் ஆயிட்டு வெளிய ஷாப் ஆயிட்டு நான் ஒரு கதை சொல்லிட்டு அந்த பழக்கத்தை நிப்பாட்டு ஒரு மனுஷா நங்களது ಜಿಲ್ಲೆಡೆ ஒராள் ಗಲ್ಫಿಗೆ போயிட்டு குறை வருஷத்துக்கு முன்னாள் ಗಲ್ಫಿಗೆ போண்டு ಸ್ವರ ಗಿಟ್ಟಿಲ್ಲ ಕಿಟ್ಟರು ಜನ ಮುಂದೆ ನಾನು ಸ್ವರ ಹಾಕರು ತಿರ್ಚಿಟ್ಟು ಬಂದು ರಾಯತಿല് ಸ್ವರ ಹಾಕೋದಿಲ್ಲ ಸ್ವರ ಹಾಕಿಂಗೆ ನಿಕ್ಕಿಲ್ಲ ஒரு ತಿಂಗಳು ನಿಕ್ಕರು ಜನ பிறகு தூர்ரு அவன் சரி இல்லை விட சரி ஏது அட்ஜஸ்ட் ஆகல இங்கனொரு 5-8 ಗುರಿ ಆಯ್ತು ಗಲ್ಫಿಗೆ போண்டு பெஞ்சாய் பாவா இதெல்லாம் ஆக்கிட்டு மனுஷரை கல்ஃபுக்கு கடத்துறே பொத்தூரும் சேரிட்டு கல்ஃபுக்கு கடத்துறே மனுஷவர்களும் பெருங்கி போ நிக்கல நின்னவிட நிக்கல போண்டே பண்டு അപ്പൊ ഗൾഫിക്ക് പോയപ്പോ ഒർക്ക് പോയപ്പോ അവിടെ ഒരു ഈ ഭാഗത്തെ ഒരു നല്ലൊരു ആലിമു അവിടെ പോയിട്ടുണ്ട് അയാൾ ഈ മനസ്സെ കേട്ടിട്ട് ಗುರ್ತತ್ತೆ അവിടെ കേട്ടിട്ട് ಸುಮಾರು ವರ್ಷ ಆಯ್ತಿಂತೋ ನೀನೆಂದ್ರೆ ಸ್ವಲ್ಪ ಅಪ್ಪ ಈ ಮನುಷ್ಯ ಒಂದು ಹೊಸದಿಲ್ಲ ನಾನು ಹಿಂಗೇನಾಯ್ತು ಸುಮಾರು 5-6 ಕುರಿ ಗಲ್ಫಿಗೆ ಬಂದೆ 6 ತಿಂಗಳು 5 ತಿಂಗಳು ನಿಕ್ಕರೆ ವಾಪಸ್ ಬಂದ್ರೆ ಕೇದು ಸೆಟ್ ಆ್ಯಂಡಿಲ್ಲ ರಾಯಪುರ್ ಹೋಗಿ ಸ್ವರ ಸೆಟ್ ಆ್ಯಂಡಿಲ್ಲ ಊಡ ಸೆಟ್ ಕಂಪ್ಲೀಟ್ ಲಾಸ್ ಅಗತ್ಯ ಬಿತ್ತರೆ ಲೀಸ್ಗೆ ಬೆಚ್ಚಿರೆ ಹಿಂಗೆಲ್ಲ ಚೊಂತು ಒಕ್ಕ ಅಪ್ಪ ಎಲ್ಲಿ ಮುಟ್ಟ ತೆಚ್ಚಿಟ್ಟು ಜಾವ್ಗೆ ರೂಮಿಗೆ ಬಿಲ್ಪಾಟಿಟ್ಟು ಚೊಮ್ಮೆ ಹಿಂದೆಲ್ಲ ಮುಂದಿಟ್ಟು ಕೇಳ್ತಿಲ್ಲ ನೀನು ಎಂದಿರಾಂಗ ತಪ್ಪಾಕಿರಲ್ಲ ಬಾವ ಎಂದಿರಾಕಿರ ನೀನು ಅವ್ರಿಗೆ 30-35 ವರ್ಷ ವಯಸ್ಸು ಎಂದಿರಾಕಿರ ನೀನು ನೀ ஒரு மனுஷ நட்டதிடுறேன்னு சொல்லாரு என்ன நீங்க நட்டதிடியோ காரணம் என்ன தப்பாக்கிற ஜீவனத்தில் வெளியதெந்த ದ್ರೋಹ ಹಾಕಿರೆ ಇಲ್ಲ ನಾನು ಯಾರಿಗೂ ದ್ರೋಹ ಹಾಕಿಲ್ಲ ಅಂಥದ್ದೊಂದು ಹಾಕಿಟ್ಲೆ ಇಲ್ಲ ಪಿನ್ನ ಎಂದಿರಾಕಿರೆ ಹಿಂಗೆ ಒಮ್ಮೆ ಚೋದ್ಯ ಕೇಟಿಟ್ಟು ಚಂತೂಲ ನೀನು ಯಾರಿಗ ಹಂಗೆ ಹೊಸ್ತಾದ ಮಾರ್ಗ ಮಾಸ್ಟರ್ ಮಾರ್ಗ ಎಂದ ಹಂಗೆ ಬೆಲಿಯವರು ಅನ್ಯಾಯಂತ ಹಾಕಿರಲ್ಲಬ್ಬ ಶಾಲೆ ಪೊಂಬ ದರ್ಸ್ ಪೊಂಬ ಅಪ್ಪ ಒಂದು ಹೈಸ್ಕೂಲ್ 10 ಹೋಯ್ಟ್ಲೆ ಪಾದಿಲಿ ಬಿಟ್ರೆ ಎತ್ತಲ ಒಲಿಂಬೋಲ ಇಕ್ಕುಮ್ಮ ನನಗೆ ஒரு ಟೀಚರ್ ಇಂತು ಐಮಗ ನಾನು ஒரு நாள் ஒரு வெளிய உப்பதராக்கி சபுலைமா புல்புட்டு ஒன்று கிளாஸில் போயம்மா திருச்சிட்டு ஒரு வாரம் அந்த கிளாஸுக்கு ಬಂದ ಆಚರ್ಕ ಬುಲ್ಪುಟ್ಟು ಒಂದು போயிரு ಆಚರ್ಕ ಇನ್ನಂಗೆ ನಾನು ಕ್ಲಾಸ್ಗೆ ಬಂದಿಲ್ಲ ಅಂದ್ಬಿಟ್ಟು ಬಾಯ್ಕಟ್ ಹಾಕಿರಿ ಅದ್ರ ಪಿನ್ನೆಲ್ಲ ಮಾಸ್ಟರ್ಮಾರನ್ನೆಲ್ಲ ಸೇರಿಟ್ಟು ಪಿನ್ನ ಕ್ಲಾಸ್ ಬಂತು ಐಮ ಮಾತ್ರ ನಂದೆಲ್ಲ ಸರಿ ಮುಂದೆ ಹೊಂಡಿಲ್ಲ ಅಂತ ಎಪ್ಪ ನೋಕಿಂಗು ಬಿಲ್ಚೊಂಡಿಲ್ಲ ಅಂತ ಒಕ್ಕ ನೀನೆ ನಾನು ಪಿನ್ನ ಅವಳು ಫೇಲ್ ಆಯೇ ಬಿಟ್ಟೆ ಅಂತ ಅಡು ನಿಂತು அப்ப வஸ்தாது ஆலிம் சொந்தூலதா நீனு ராயத்துக்கு போகணும் சுருவுக்கு ராயத்து போகணும் ராயத்து போயிட்டு ಆ ಟೀಚರ್ ವಾರ್ಡ್ ಒಂದು ತೇಡಿ ಬಿಡಿಕೊಂಡು ತೇಡಿ ಬಿಡಿಸಿ ಟೈಮ್ ಮಾಡಿ ಅವತ್ತು போகணும் போய் ಟೈಮ್ ಮಾಡಲಿ ಮಾಪು ಕೇಳ್ಕೊಂಡು ಐನ ಇನ್ನಂಗೆ ಮಾಪು ಕೇಳ್ಕೊಂಡು അങ്ങനെ ಅವನು ರಾಯತು ವಾಪಸ್ ಬಂದ ಗಲ್ಫಡೆ ಬಂದಿತ್ತು ಅವ್ನು ಸಾಕಿ ಸ್ವರೇಂದ್ರ ಅವನಿಗೆ ಅವನಿಗೆ ಅಂಡು ಪಡಿಪಾಟಿ ಟೀಚರ್ ವಾರ್ಡ್ ಒಂದು ತೇಡ್ರಿ ಟೀಚರ್ ರಿಟೈರ್ಡ್ ಆಯ್ತು போயிட்டு ஒரு 10 ವರ್ಷ ಆಯ್ತು ಐವರ್ ಅವತ್ತು போயிட்டோம் ಅವತ್ತಿಗೆ போயிட்டு நின்றுட்டு அம்ப ஐம் அவத்துல நின்று நான் நமஸ்தே ಅಂತೆಲ್ಲ சொன்னா ಯಾರು ನೀನು ಪಿನ್ನ ಅವನು ಗುರುತಲ್ಲ ನನ್ನ ಗುರುತ ಉಂಟಾ ಹಾಗೆ ಹೀಗೆ ಅಂತೆಲ್ಲ ಕೇಟ ಇಲ್ಲ ಗುರುತ ಇಲ್ಲ ಇವಾಗ ಯಾರು ರಿಟೈರ್ಡ್ ಆಯ್ತಾ ಇರಲ್ಲ 6 ವರ್ಷದಲ್ಲಿ ಮತ್ತೆ 7 ವರ್ಷ ಉಂಟಾಯಿರು ಲಾಸ್ಟ್ ಓಣೆ சொನ್ನ ಟೀಚರ್ ನಾನು ಇಷ್ಟು ವರ್ಷಗಳ ಹಿಂದೆ ನಿಮ್ಮ ಕ್ಲಾಸ್ನಲ್ಲಿ ಇಂಥೊಂದು ಉಪದ್ರ ಮಾಡಿದ್ದೇನೆ ಅವನೇ ನಾನು ಚೊಂತೈಮ ಗುರ್ತುಂಟು ನಿನ್ನನ್ನು ನಾನು ಮರೆತಿಲ್ಲ ಚೊಂತೈ ನಿನ್ನೆ ನಾನು ಮರಮಿಟ್ಲೆ ನೀನಾಕಿ ಅಂಡತೆ ಸ್ವರ ನಕ್ಕ ಇಂಡು ಕೂಡ ಕಲ್ಪುಲುಂಡು ಅಂತ ಅಲ್ಲ ಇಂಡು ನಿಂಗೆ ನಕ್ಕ ಮಾಪಾಕೋನು ಇಂಡು ನಕ್ಕ ಬಿಡೋಣೆ ನಾನು ಕಂಪ್ಲೀಟ್ ತೀನಿರೆ ನಾನು ದೇಶಾಂದ್ರಿ ಆಯಿರೆ ನಾನು ನಟದಿರ್ನಿರೆ ನಂಗೆ ಅಗಗೋಯಿರಿ ನಕ್ಕ ನೈಪ್ ಓಡ ಸೆಟ್ ಆ್ಯಂಡಿಲ್ಲ ನಿಕ ಇಂಡು ನಕ್ಕ ಮಾಪಾಕಿಟ್ಟೇ ಬೇಂದು ಕೈ ಬಿಡ್ಸೋ ಬಿಲ್ಬಿಟ್ಟ ಅಪ್ಪಲ್ಲಿ ಆಯ್ತು ಬಿಟ್ಟೆ ನಾನು ಒಂದು ಬಿಟ್ಟೆ ಊಪಿಗೆ ಬಿಟ್ಟೆ ಆಯ್ತು ಬಿಟ್ಟಿದ್ದೇನೆ ನಾವು ಕಂಡಾಯ್ತಿಕ್ರಿ ಅವನು ರೀಫ್ರೆಶ್ ಅವರು ஒரு ಟೀಚರ್ಗೆ ಹಾಕಿಯನಿಕೆ ತೋರು ದ್ರೋಹ ಕ್ಲಾಸ್ಲಿ ಹಾಕಿಯನಿಕೆ ದ್ರೋಹ ಟೀಚರ್ಗೆ ಮಾಸ್ಟರ್ಮಾರ್ಗೆ ಚೆಲ್ಲಿ ಚಂಗಿ ಡೊಂಗೆಲ್ಲ ಮಕ್ಕ ನಾರ್ಮಲ್ ಆಯ್ತು ಹಾಕ್ರದ ಆಯಂಗ ಕಣ್ಣರೆ ತಣ್ಣಿ ಆರಾಯಂಗ ಮಕ್ಕ ನಂಗೆಲ್ಲ ಮಕ್ಕ ಎಡಪಾಟಿರಂಗೆ ಅದಾಯ್ತಿಕ್ರಿ ದುನಿಯಾವಲು ಭಾರಿ ಬೆಲೆ ಶಾಪ್ ಆಯ್ತಿಕ್ರಿ ಅವನಿಗೆ ಬೆನ್ನೆ ಬೇರೆ ಮಾಟ ಅನ್ಕೊಂಡು ಅವಶ್ಯಕತೆ ಇಲ್ಲ ಮಕ್ಕಳೇ ನಾನು ನಿನಗೆ ಸೊನ್ನುಂಡಿಲ್ಲ நீங்கள டீச்சர் மாரே ரெஸ்பெக்ட் ஆக்கணும் ஒஸ்தாது மாரே ரெஸ்பೆಕ್ಟ್ ಹಾಕೋணும் ಮಾಸ್ಟರ್ ಮಾರೇ ಲೆಕ್ಚರರ್ ಮಾರೇ ಏಕವಚನದಲ್ಲಿ ಮುಂದೋಗುತ್ತೀರಾ ಏಕವಚನದಲ್ಲಿ ಕರಿಬಾರದು ಬಹುವಚನ ಬಳಸಬೇಕು ಯಾವ ಜಾತಿ ಯಾವ ಧರ್ಮ ಯಾವ ಸಮುದಾಯ ಆಗಿರಬಹುದು ನಿಮಗೆ ಒಂದೊಂದು ಅಂಕಗಳು ಕಡಿಮೆ ಆಗುವ ಸಾಧ್ಯತೆ ಉಂಟು ಅವನು ಓನು ಅವಳು ಓಳು ಅಂತ ಹೇಳುವ ಶಬ್ದವನ್ನು ನೀವು ಬಳಸಿದ್ರೆ ನಿಮ್ಮ ನೆನಪಿನ ಶಕ್ತಿ ಕಡಿಮೆಯಾಗಿ ಪರೀಕ್ಷಾ ಸಂದರ್ಭದಲ್ಲಿ ಒಂದೊಂದು ಅಂಕಗಳು ಲಾಸ್ ಆಗೋ ಸಾಧ್ಯತೆ ಉಂಟು ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ ನಿಮ್ಮ ಟೀಚರ್ಸ್ ಅನ್ನು ನೀವು ರೆಸ್ಪೆಕ್ಟ್ ಮಾಡಿ ಬಹುವಚನದಲ್ಲಿ ಬಳಸಿ ಅದು ನಿಮಗೆ ಒಂದೊಂದು ಅಂಕವನ್ನು ಕೊಡಬಹುದು ಇದು ನಮ್ಮ ಇಸ್ಲಾಂ ಕಲಿಸಿದಂತ ಆಶಯವೂ ಹೌದು ಹಾಗಾಗಿ ನೀವು ಇದನ್ನು ಪಾಲನೆ ಮಾಡಬೇಕು
ತರಗತಿಗಳಲ್ಲಿ, ಕಾಲೇಜಿನಲ್ಲಿ ನೀವು ಅಂತ ಮೌಲ್ಯವನ್ನು ಪ್ರತಿಬಿಂಬಿಸಬೇಕು. ಟೀಚರ್ಗಳಿಂದ ನೀವು ಕಲಿಯುವುದರಲ್ಲಿ ಹಿಂದೆ ಇದ್ರೂ ಪರವಾಗಿಲ್ಲ, ಹುಡುಗ ತೊಂದರೆ ಇಲ್ಲ, ಒಳ್ಳೆ ಹುಡುಗ ಅಂತ ಹೇಳುವಂತ ಮಾತನ್ನು ಕೇಳ್ಕೊಂಡು ಬರಬೇಕು. ನೀವು ಇದನ್ನು ಮಾಡ್ಲಿಕ್ಕೆ ತಯಾರಿದ್ದೀರಾ? ನಾನು ಹೇಳಿದ ಅರ್ಥ ಆಗಿದೆ? ಎಷ್ಟು ಮಂದಿಗೆ ಅರ್ಥ ಆಯ್ತು? ಕೈ ಎತ್ತಿ ನೋಡುವ. ಎಷ್ಟು ಮಂದಿಗೆ? ವೆರಿ ಗುಡ್, ಮಾಷಾಲ್ಲ. ನೋಡಿ, ನಮ್ಮ SSLC ಗೆ ಬರುವಂತ ಮಕ್ಕಳು ಈ ವರ್ಷದವರು ಮತ್ತೆ ಮುಂದಿನ ವರ್ಷ ಎಲ್ಲ ಪ್ರೈಮರಿಯಲ್ಲಿರುವವರೆಲ್ಲರೂ ಕೇಳಿ, ನೀವು SSLC ಯಲ್ಲಿ 219ರಿಂದ 312 ಮಾರ್ಕ್ ಅನ್ನ ಪಡೆದ್ರೆ ಜಸ್ಟ್ ಪಾಸ್ ಆಗ್ತೀರಾ. 313ರಿಂದ 374ರವರೆಗೆ ನಿಮಗೂ ಮಾರ್ಕ್ ಬಂದ್ರೆ ನೀವು ಸೆಕೆಂಡ್ ಕ್ಲಾಸ್ ಮಾರ್ಕ್ ಅನ್ನ ಪಡೆದ ಹಾಗೆ ಆಗ್ತದೆ. ನೀವು 375ರಿಂದ 531ರವರೆಗೆ ಮಾರ್ಕ್ ಅನ್ನ ಪಡೆದ್ರೆ ನೀವು ಫಸ್ಟ್ ಕ್ಲಾಸ್ ಅಂತ ಕನ್ಸಿಡರ್ ಆಗ್ತೀರಿ, ಫಸ್ಟ್ ಕ್ಲಾಸ್ ಪಾಸ್ ಅಂತ ಆಗ್ತೀರಿ. 532ರಿಂದ 624ರವರೆಗೆ ನೀವು ಪಡೆದ್ರೆ ನೀವು ಡಿಸ್ಟಿಂಕ್ಷನ್ ಅಂತೇಳಿ ಕನ್ಸಿಡರ್ ಆಗ್ತೀರಿ. 625 ಅಲ್ಲಿ 625 ಪಡೆದ್ರೆ ನೀವು ಸ್ಟೇಟ್ ಅಲ್ಲಿ ಟಾಪರ್ ಆಗ್ತೀರಿ, ರಾಜ್ಯದಲ್ಲಿ ಫಸ್ಟ್ ಬರ್ತೀರಿ. ರಾಜ್ಯದಲ್ಲಿ ಫಸ್ಟ್ ಬಂದರೆ ನಿಮ್ಮ ಸ್ಥಾನಮಾನ ಇಡೀ ರಾಜ್ಯದ ಜನರಿಗೆ ಗೊತ್ತಾಗ್ತದೆ. ರಾಜ್ಯದ ಸರ್ಕಾರವೇ, ಶಿಕ್ಷಣ ಇಲಾಖೆ ನಿಮ್ಮನ್ನು ಅಭಿನಂದಿಸ್ತದೆ. ಪ್ರತಿಯೊಂದು ಮಕ್ಕಳು ಕೂಡ 1ನೇಲಿರುವವರು, 5ನೇಲಿರುವವರು, 8ನೇಲಿರುವವರು, ಈಗ 10ನೇಲಿರುವವರು ನಾನು SSLC ಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡಿಬೇಕು ಅಂತ ಹೇಳ್ತಕ್ಕಂಥ ನಿಯತ್ತನ್ನು ಮಾಡಬೇಕು. ಹಾಗೇನೆ PUC ಯಲ್ಲಿ 210ರಿಂದ 299 ಪಡೆದರೆ ಜಸ್ಟ್ ಪಾಸ್ ಆಗ್ತೀರಿ. 300ರಿಂದ 359 ಪಡೆದರೆ ನೀವು ಸೆಕೆಂಡ್ ಕ್ಲಾಸ್ ಆಗ್ತೀರಿ. 360ರಿಂದ 509 ಪಡೆದರೆ ಫಸ್ಟ್ ಕ್ಲಾಸ್ ಆಗ್ತೀರಿ. 510ರಿಂದ 599 ಪಡೆದರೆ ನೀವು ಡಿಸ್ಟಿಂಕ್ಷನ್ ಆಗ್ತೀರಿ. 600ಕ್ಕೆ 600 ಬಂದ್ರೆ ನೀವು ಸ್ಟೇಟ್ ಟಾಪರ್ ಆಗ್ತೀರಿ. ನೀವು 590 ದಾಟಿದ ತಕ್ಷಣ PUC ಯಲ್ಲಿ ನೀವು ಡಿಸ್ಟ್ರಿಕ್ಟ್ ಅಲ್ಲಿ ಪ್ಲೇಸ್ ಅನ್ನು ಪಡಿತೀರಿ. 594, 95 ಬಂದರೆ ನೀವು ಸ್ಟೇಟ್ ಅಲ್ಲಿ ರ್ಯಾಂಕ್ ಅನ್ನು ಪಡಿತೀರಿ. ಗಮನಿಸ್ಕೊಳ್ಳಿ, 580ಕ್ಕಿಂತ ಜಾಸ್ತಿ ಅಂಕ ಬಂದ್ರೆ ನಿಮ್ಗೆ ನಿಮ್ಮ ತಾಲೂಕಲ್ಲಿ ಪ್ಲೇಸ್ ಇರ್ತದೆ. ಇದನ್ನ ಗಮನಿಸ್ಕೊಳ್ಬೇಕು. ನಾನು ಫಸ್ಟ್ ಬರಬೇಕು, ಒಳ್ಳೆ ಅಂಕ ಬರಬೇಕು ಅಂತ ಹೇಳ್ತಕ್ಕಂಥ ಎಲ್ಲ ಮಕ್ಕಳಿಗೆ ಉದ್ದೇಶ ಇರಬೇಕು, ಆ ನಿಯತ್ತಿರಬೇಕು ಅಂತ ಹೇಳುತ್ತಾ ನಾನು ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನನ್ನ ಸಮಯ ಮುಗಿದಿದೆ. ಒಮ್ಮೆ ಎದ್ದು ನಿಲ್ಲಿ. ಫಸ್ಟಿಗೊಂದು ನಿಯತ್ತು ಮಾಡಿದ್ದೇವೆ, ಈಗೊಂದು ನಿಯತ್ತು ಮಾಡಿಕೊಂಡು ನಮ್ಮ ಕಾರ್ಯಕ್ರಮವನ್ನು ನಾವು ಸಮಾಪ್ತಿ ಮಾಡು. ಓಕೆ, ಲಾಸ್ಟ್ ಇತ್ತು. ನಾನು ಹೇಳಿದ್ದನ್ನ ಮನೆಗೆ ತಗೊಂಡೋಗ್ಬೇಕು. ಜೀವನದಲ್ಲಿ ಅಳವಡಿಸಬಹುದಾದನ್ನೇ ಹೇಳಿದ್ದೇನೆ, ಕಷ್ಟ ಹೇಳಿಲ್ಲ, ಅಳವಡಿಸಬೇಕು. ಓಕೆ, ಒಂದ್ಸಲ ಸಮ್ಮಪ್ ಮಾಡುವ. ಆಗಿನ ಕೈ ಇಟ್ಕೊಳ್ಳಿ. ಇಲ್ಲಿ ಎಲ್ಲಿಗೆ ಇಡ್ಬೇಕು ಅಲ್ಲಿಗಿಡಿ. ಎಸ್, ಕಣ್ಣು ಮುಚ್ಚಿ, ಕ್ಲೋಸ್ ಯುವರ್ ಐಸ್, ಹೇಳಿ. ಆಯ್ತಾ? ನಾನು, ಹೆಸರು ಹೇಳಿ ಮನಸ್ಸಿನಲ್ಲಿ. ಇನ್ನೊಮ್ಮೆ ಹೇಳ್ತೇನೆ. ನಾನು ಇವತ್ತಿನ ತರಬೇತಿಯಲ್ಲಿ ಕೇಳಿದ, ಮನವರಿಕೆ ಮಾಡಿದ ವಿಷಯಗಳನ್ನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ನಾನು ನನ್ನ ತಂದೆ ತಾಯಿಗೆ ಯಾವತ್ತೂ ದುವಾ ಮಾಡುತ್ತೇನೆ. ನನ್ನ ತಂದೆ ತಾಯಿಯ ಗೌರವ, ಇಜ್ಜತ್ತನ್ನು ಸದಾ, ಗಟ್ಟಿ ಹೇಳ್ಬೇಕಲ್ಲಿ, ಬ್ಯಾಕ್ ಸೈಡ್ನವರು ಗಟ್ಟಿ ಹೇಳ್ಬೇಕು. ನನ್ನ ತಂದೆ ತಾಯಿಯ ಇಜ್ಜತ್ತನ್ನು, ಗೌರವವನ್ನು ಯಾವತ್ತೂ ಎತ್ತಿ ಹಿಡಿಯುತ್ತೇನೆ. ತರಗತಿಯಲ್ಲಿ ಕಣ್ಣು, ಕಿವಿ, ಮನಸ್ಸಿನ ಮೂಲಕ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ವಿದ್ಯಾರ್ಥಿಯಾಗಿ ನನ್ನ ಅಧ್ಯಾಪಕರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗುತ್ತೇನೆ, ಇನ್ಶಾ ಅಲ್ಲಾ. ಓಕೆ, ಕಣ್ಣು ಬಿಡಿ, ಕೂತ್ಕೊಳ್ಳಿ. ಓಕೆ, ನನಗಿಂತೊಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಈ FFP ಎಂಬಂತಹ ಒಂದು ಸಂಸ್ಥೆ, ಅವರಿಗೆ ನಾನು ಋಣಿಯಾಗಿದ್ದೇನೆ. ಕಳವಾರ್ ಸಾಬ್ ಅವರು ನನ್ನನ್ನು ಸಂಪರ್ಕ ಮಾಡಿದ್ರು ಮತ್ತು ನಿಮ್ಮ ಎಲ್ಲ ಬಳಗಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಅಲ್ಲಾಹನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಮತ್ತು ಪೇರೆಂಟ್ಸ್ಗಳಿಗೆ ನಿಮ್ಮ ಆರೋಗ್ಯವನ್ನ ಸರ್ವಶಕ್ತನು ನಿಮಗೆ ನೀಡಲಿ.